ಎಲ್ರಿಗೂ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 1949 ನವೆಂಬರ್ 26ರಂದು ನಮ್ಮ ಭಾರತ ಸಂವಿಧಾನ ಅಂಗೀಕಾರ ಆಗಿತ್ತು. ಬಟ್ ಪ್ರತಿ ವರ್ಷ ನಾವು ಅದನ್ನು ಆಚರಣೆ ಮಾಡ್ತಿರ್ಲಿಲ್ಲ. ಬರೀ ಜನವರಿ 26 ಬಂತು ಅಂತಂದಾಗ ಗಣರಾಜ್ಯೋತ್ಸವನಾಗಿ ಆಚರಣೆ ಮಾಡ್ತಾಯಿದ್ವಿ. ಬಟ್ 10 ವರ್ಷಗಳ ಹಿಂದೆ ನವೆಂಬರ್ 19, 2015ರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ರೂಲ್ ಪಾಸ್ ಆಗುತ್ತೆ. ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ. ಸೊ ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ ವಿ ಶುಡ್ ಬಿ ಅ ಪ್ರೌಡ್ ಫಾರ್ ಅವರ್ ಸೆಲ್ಫ್ ಬಿಕಾಸ್ ವಿ ಆರ್ ದ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ನಮಗಿಂತ ಮುಂಚೆ ಸುಮಾರು ದೇಶಗಳ ಸಂವಿಧಾನ ರಚನೆ ಆಗಿತ್ತು. ಆದರೂ ಆ ದೇಶಗಳು ದ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರೆಸ್ಕೊಂಡಿರಲಿಲ್ಲ. ಸೊ ಬಿಕಾಸ್ ಆಫ್ ದ ಎಫರ್ಟ್ ತನ್ನ ಪ್ರತಿಯೊಂದನ್ನು ತ್ಯಾಗ ಮಾಡಿ ಕೊನೆಗೆ ತನ್ನ ದೇಹವನ್ನು ಕೂಡ ಸಮರ್ಪಣೆ ಮಾಡಿ ಭಾರತ ದೇಶದ ಜನಗಳಿಗಾಗಿ, ಭಾರತ ದೇಶಕ್ಕಾಗಿ, ಭಾರತ ದೇಶದಲ್ಲಿ ನೆಲೆಸ್ತಕ್ಕಂಥ ಹಿಂದುಳಿದ ವರ್ಗಗಳಿಗಾಗಲಿ, ದಲಿತ ಸಮುದಾಯಕ್ಕಾಗಲಿ, ಪ್ರತಿಯೊಬ್ಬ ನಾಗರಿಕರಿಗೂ ತುಂಬ ಸಹಾಯವಾಗಲಿ ಅಂತ ಮೈಂಡ್ಸೆಟ್ ಇಟ್ಕೊಂಡು ನಮ್ಮ ಭಾರತ ದೇಶದ ಜನಗಳು ಇಡೀ ಪ್ರಪಂಚದಲ್ಲಿ ತಲೆ ಎತ್ತುಕೊಂಡು ಜೀವನವನ್ನು ನಡೆಸಬೇಕು ಅಂತ ಅನ್ನೋ ವಿಷನನ್ನು ಹೊಂದಿರತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಾವ ಥರ ರಚನೆಯಾಯಿತು, ರಚನೆ ಆಗೋಕ್ಕಿಂತ ಮುಂಚೆ ಏನೇನಾಗಿತ್ತು, ರಚನೆ ಆಗಬೇಕು ಅಂತ ಯಾಕೆ ಅಂದ್ಕೊಂಡ್ರು, ರಚನೆ ಮಾಡಬೇಕಾದಾಗ ಬಂದಿರತಕ್ಕಂಥ ಕಷ್ಟಗಳು, ಆ ಒಂದು A to Z ಅಂತ ಹೇಳ್ತೀವಲ್ಲ, ಭಾರತದ ಸಂವಿಧಾನದ ರಚನೆ A to Z ಬರೆಯೋದ್ರಿಂದ ಇಟ್ಕೊಂಡು ಇವಾಗಿರೋ ಪರಿಸ್ಥಿತಿಯನ್ನು ನಾವಿವತ್ತು ಸ್ಟಡಿ ಮಾಡೋಣ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು. ತಪ್ಪಾಯಿತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಸರಿ ಮಾಡಿ. ಅವನ ತಪ್ಪನ್ನು ನಾನು ನನ್ನ ಓದಿ ಏನಿದೆ ಅದನ್ನು ಅಳವಡಿಸ್ಕೋಬೇಕು. ಗೊತ್ತಿರೋದು ಮಾತ್ರ ನಾನು ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಸ್ವಲ್ಪ ವೀಡಿಯೋ ಲೆಂದಿ ಆಗಿದ್ರೂ ಪರವಾಗಿಲ್ಲ, ನೋಡಿ. ತುಂಬ ಜನ ನನ್ನನ್ನು ಕೇಳಿದ್ರು ನಿನ್ನೆಯಿಂದ, ನಮ್ಗೆ ಅಷ್ಟು ಗೊತ್ತಿಲ್ಲ, ಸ್ವಲ್ಪ ನೋಡಿ, ಸ್ವಲ್ಪ ವೀಡಿಯೋ ಮಾಡೋಕ್ಕಾಗುತ್ತೆ ಹೇಗೆ ಅಂತ. ನಾನು 3 ತಿಂಗಳ ಹಿಂದೆಯೇ ನಾನು ಇಂಡಿಯನ್ ಪಾಲಿಟಿಕ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ ಫುಲ್ಲು. ಬಟ್ ಆದ್ರೂ ರಾತ್ರಿಯಿಂದ ಸ್ವಲ್ಪ ಮತ್ತೆ ರಿವಿಷನ್ ಮಾಡಿಕೊಂಡೆ. ಆಲ್ಮೋಸ್ಟ್ ನೆನಪಿತ್ತು, ನೆನಪು ಹೋಗಲ್ಲ. ಬಟ್ ಹೇಳ್ತಾರಲ್ವ, ಈಗ ಒಬ್ಬ ಫ್ರೆಂಡಾಗಿ ಇನ್ನೊಂದು ಫ್ರೆಂಡ್ಗೆ ಅರ್ಥ ಮಾಡಿಸ್ಬೋದು, ಇಲ್ಲ ಇನ್ನೊಬ್ಬ ಫ್ರೆಂಡು ನನ್ನನ್ನು ಅರ್ಥ ಮಾಡಿಸ್ಬೋದು. ಇವಾಗ ನನ್ನಿಂದ ಯೂಸ್ ಆಗುತ್ತೆ ಅಂತ ಅಂದಾಗ ನಾನು ಮಾಡೋ ತಪ್ಪಲ್ಲಿ ನಿಮ್ಮಿಂದ ನಾನು ಕಲ್ತ್ಕೊಳ್ಳೋಂಥದ್ದು ಇರ್ತದೆ. ಸೊ ಇಲ್ಲಿ ನಾನು ಸರಿ ಹೋಗಬೇಕು, ನೀವು ಸರಿ ಹೋಗಬೇಕು, ಎಲ್ಲರೂ ಸರಿ ಹೋಗಬೇಕು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು 15-20 ನಿಮಿಷ ಇವತ್ತಿನ ದಿನ ನಾವು ನಮ್ಮ ಭಾರತ ಸಂವಿಧಾನದ ರಚನೆ, ವಿನ್ಯಾಸ, ತೊಗೊಂಡಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡೋಣ. ಸರಿ, ಫಸ್ಟು ಎಲ್ಲರಿಗೂ ಒಂದು ಏನನ್ನುತ್ತೆ ಅಂದರೆ ಸಂವಿಧಾನ ಅಂದರೆ ಏನು, ಡೆಫಿನೇಷನ್ ಬೇಕಲ್ಲ ಒಂದು. ಒಂದು ಫಸ್ಟು ಇಂಗ್ಲೀಷಲ್ಲಿ ಆ ಡೆಫಿನೇಷನ್ನ ಓದ್ಕೊಂಡು ಕನ್ನಡದಲ್ಲಿ ಅದರ ಅರ್ಥವನ್ನು ನಾವು ಆಮೇಲೆ ಹೇಳೋಣ. ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್? ದ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅ ಸೆಟ್ ಆಫ್ ಪ್ರಿನ್ಸಿಪಲ್ ವಿಚ್ ಸ್ಪೆಸಿಫೈ ಆರ್ಗನೈಸೇಷನ್ ಆ್ಯಂಡ್ ವರ್ಕಿಂಗ್ ಆಫ್ ದ ಗವರ್ನಮೆಂಟ್ and the relationship between government and the citizens of the country in terms of their rights and rules. ಕನ್ನಡದಲ್ಲಿ ಸಿಂಪಲ್ ಆಗಿ, ಒಂದು ದೇಶ, ಆ ದೇಶದ ಪ್ರಜೆಗಳು, ಆ ಪ್ರಜೆಗಳನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸರ್ಕಾರದಿಂದ ಒಂದು ಪ್ರಿನ್ಸಿಪಲ್ಸ್, ಬೇಸಿಕ್ ರೂಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಅ ಡಾಕ್ಯುಮೆಂಟ್ಸ್ ಲೈಕ್ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಥರ ಅಲ್ಲ. ಅದು ತುಂಬ ಮಹತ್ವದ ಒಂದು ಡಾಕ್ಯುಮೆಂಟ್ ಅದು. ಸೊ ಇದು ಒಂದು ಭಾರತ ದೇಶದ ಸಂವಿಧಾನದಾಗಿರ್ಬೋದು, ನಮ್ಮ ಬೇರೆ ದೇಶಗಳ ಸಂವಿಧಾನದಾಗಿರ್ಬೋದು, ಒಂದು ಅರ್ಥ ಸಂವಿಧಾನ ಅಂದರೆ ಏನು, ಆ ದೇಶದಲ್ಲಿ ನಡೆಸ್ತಕ್ಕಂಥ ಜನಗಳನ್ನು ಯಾವ ಥರ ಅವರನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್. ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಬೇಕು. ನಮ್ಮ ಭಾರತ ಸಂವಿಧಾನ ರಚನೆ ಆಗಬೇಕು ಅಂದರೆ ಯಾವುದರಿಂದ ರಚನೆ ಆಗಬೇಕು?
ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಆಗಬೇಕು. ಆ ಸಂವಿಧಾನ ರಚನಾ ಸಮಿತಿಯ ಮೊದಲ ಒಂದು ಡಿಮ್ಯಾಂಡ್ ಅಂತ ಕರಿತೀವಲ್ಲ, ಅದನ್ನಿಟ್ಟಿದ್ದು 1934ರಲ್ಲಿ ಎಮ್.ಎನ್. ರಾಯ್ ಅಂತ ಒಬ್ಬ ಪರ್ಸನ್ ಇದ್ದ. ಎಮ್.ಎನ್. ರಾಯ್ ಅವರು ಏನಕ್ಕೆ ಫೇಮಸ್ಸು? ಎಮ್.ಎನ್. ರಾಯ್ ಬಂದು ಭಾರತ ದೇಶದಲ್ಲಿ ಕಮ್ಯುನಿಸ್ಟ್ ಮೂವ್ಮೆಂಟು ಪಿಯೋನರ್ ಅಂತ ಕರಿತೀವಿ. ಕಮ್ಯುನಿಸ್ಟ್ ಮೂವ್ಮೆಂಟ್ ಏನು ನಡೀತಾ ಇದೆಯೋ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇತ್ತು 1934ರಲ್ಲಿ, ಅದರ ಒಂದು ನಾಯಕತ್ವ ವಹಿಸ್ಕೊಂಡಿದ್ದು ಎಮ್.ಎನ್. ರಾಯ್ ಅವರು. 1934ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿ ಅನ್ನೋದು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದು ಎಮ್.ಎನ್. ರಾಯ್ ಅವರು. ಅದಾದಮೇಲೆ 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಫಿಷಿಯಲಿ ಡಿಮ್ಯಾಂಡ್ ಮಾಡ್ತು, ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿ ಅನ್ನೋದು ಬೇಕು, ನಾವು ಭಾರತ ದೇಶಕ್ಕೆ ನಮಗಾಗಿ ನಮ್ಮ ಸ್ವತಂತ್ರ ದೇಶದ ಸಂವಿಧಾನವನ್ನು ರಚನೆ ಮಾಡ್ಕೋತೀವಿ ಅಂತ ಒಂದು ಡಿಮ್ಯಾಂಡ್ ಇತ್ತು. 1938ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಭಾರತ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿ ಅನ್ನೋದು ಬೇಕು ಅಂತ ಆನ್ ಬಿಹಾಫ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಡಿಮ್ಯಾಂಡ್ ಮಾಡ್ತಾರೆ. ಆ ಡಿಮ್ಯಾಂಡಲ್ಲಿ ಏನು ಸ್ಪೆಷಾಲಿಟಿ ಇತ್ತು ಅಂದರೆ, ಭಾರತ ಸಂವಿಧಾನ ರಚನೆ ಮಾಡೋದಕ್ಕೆ ರಚನಾ ಸಮಿತಿ ಬೇಕು, ಅದು ಯಾವ ಥರ ಇರಬೇಕು, ಫ್ರೀ ಫ್ರಮ್ ಬ್ರಿಟಿಷ್ ಇಂಟರ್ಫರೆನ್ಸ್, ಬ್ರಿಟಿಷರ್ ಇಂಟರ್ಫಿರೆನ್ಸ್ ಇರಬಾರ್ದು, ಸೊವೆರನ್ ಆಗಿರಬೇಕು, ಸಾರ್ವಭೌಮತೆಯನ್ನು ಇರಬೇಕು. ಆಮೇಲೆ ಅಲ್ಲಿರ್ತಕ್ಕಂಥ ಆಯ್ಕೆಯಾಗಿ ಬರ್ತಕ್ಕಂಥ ಮೆಂಬರ್ಸ್ ಎಲ್ಲನೂ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ಸಾರ್ವತ್ರಿಕ ಮತದಾನ ಅಂತ ಏನು ಕರಿತೀವಿ, ವಯಸ್ಕ ಮತದಾನ ಪದ್ಧತಿಯಿಂದ ರೆಪ್ರೆಸೆಂಟೇಟಿವ್ ಆಗಿ ಬರಬೇಕು ಅಂತ. ಬಟ್ ಅಫ್ಕೋರ್ಸ್ ಅದು ಆಗಲ್ಲ. ಬಟ್ ಅವರ ಒಂದು ವಿಷನ್ ಇತ್ತು ಆ ಥರ. 1934 ಫಸ್ಟು ಬುನಾದಿ, 35, 38, 39ರಲ್ಲಿ ಆಫಿಷಿಯಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡುತ್ತೆ, ನಮಗೆ ಭಾರತ ಸಂವಿಧಾನ ರಚನೆ ಆಗಬೇಕು ಅಂದರೆ ಅದಕ್ಕೆ ಒಂದು ರಚನಾ ಸಮಿತಿ ಅನ್ನೋದು ಬೇಕೇ ಬೇಕು ಅಂತ ಹೇಳಿದಾಗ ಬ್ರಿಟಿಷ್ ಕ್ಯಾಬಿನೆಟ್ ನೆಕ್ಸ್ಟ್ ಇಯರ್ 1940ರಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆ ಆಗೋದಕ್ಕೆ ಅಂತಾನೆ ಒಂದು ಪ್ರಪೋಸಲ್ ಕಳಿಸುತ್ತೆ, ಕ್ರಿಪ್ಸ್ ಪ್ರಪೋಸಲ್ ಅಂತ. ಈ ಸ್ಟೇಫರ್ಡ್ ಕ್ರಿಪ್ಸ್ ಯಾರು? ಈ ಸ್ಟೇಫರ್ಡ್ ಕ್ರಿಪ್ಸ್ ಬಂದು ಬ್ರಿಟಿಷ್ ಕ್ಯಾಬಿನೆಟ್ನ ಒಬ್ಬರು ಮೆಂಬರ್. 1940ರಲ್ಲಿ ಯಾವಾಗ ಆಗಸ್ಟ್ ಆಫರ್ ಬಿಡುಗಡೆ ಆಗುತ್ತೆ ಬ್ರಿಟಿಷ್ ಕ್ಯಾಬಿನೆಟ್ಟಿಂದ, 2 ವರ್ಷಗಳಾದ ಮೇಲೆ 1942ರಲ್ಲಿ ಕ್ರಿಪ್ಸ್ ಪ್ರಪೋಸಲನ್ನು ತಗೊಂಡು ಭಾರತ ದೇಶಕ್ಕೆ ಬರ್ತಾರೆ. ಅಲ್ಲೂ ಬಂದು ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇದೆ, ವರ್ಲ್ಡ್ ವಾರ್ ಮುಗಿದ ಮೇಲೆ ನಿಮ್ಮ ಭಾರತ ಸಂವಿಧಾನ ರಚನೆ ಆಗೋದಕ್ಕೆ ಒಂದು ರಚನಾ ಸಮಿತಿಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಕ್ರಿಪ್ಸ್ ಪ್ರಪೋಸಲಲ್ಲಿ. ಬಟ್ ಆವಾಗ ಈ ಮುಸ್ಲಿಂ ಲೀಗ್ ಏನಿರುತ್ತಲ್ವ, ಈ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಈ ಒಂದು ಪ್ರಪೋಸಲನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ 2 ನೇಷನ್ ಥಿಯರಿ ಮೈಂಡಲ್ಲಿತ್ತು ಯಾವಾಗ. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ 2 ನೇಷನ್ ಥಿಯರಿ ಇತ್ತು. ಭಾರತ ಮತ್ತು ಪಾಕಿಸ್ತಾನ ಎರಡು ಡಿವೈಡ್ ಆಗಬೇಕು, 2 ದೇಶಗಳಿಗೆ ಒಂದೊಂದು ಸಪ್ರೇಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಕ್ರಿಪ್ಸ್ ಪ್ರಪೋಸಲ್ ಅಲ್ಲಿಗೆ ಫೇಲ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಮಾರ್ಚ್ 24, 1946 ತುಂಬಾ ಇಂಪಾರ್ಟೆಂಟ್ ಒಂದು ಮಿಷನ್ ಬರುತ್ತೆ ನಮ್ಮ ಭಾರತ ದೇಶಕ್ಕೆ, ಕ್ಯಾಬಿನೆಟ್ ಮಿಷನ್. ಅದನ್ನು 3 ಜನ ಒಳಗೊಂಡಿರ್ತದೆ. ಅದರಲ್ಲಿ ಸ್ಟೇಫರ್ಡ್ ಕ್ರಿಪ್ಸ್, ಲಾರೆನ್ಸ್ ಪೆಥಿಕ್, ಎ.ವಿ. ಅಲೆಕ್ಸಾಂಡರ್, ಈ 3 ಜನನ ಒಳಗೊಂಡಿರ್ತಕ್ಕಂಥ ಒಂದು ಕ್ಯಾಬಿನೆಟ್ ಮಿಷನ್ ಭಾರತ ದೇಶಕ್ಕೆ ಬರುತ್ತೆ. ಸೊ ಆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಏನಿರುತ್ತೆ ಅಂದರೆ, ಭಾರತ ಪಾಕಿಸ್ತಾನ ಅಂತ ಡಿವೈಡ್ ಮಾಡೋ ಹಾಗಿಲ್ಲ, ಇದ್ದರೆ ಒಂದೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇರಬೇಕು, ಅದನ್ನು ನೀವು ಎಕ್ಸೆಪ್ಟ್ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ಅದನ್ನು ಅರಿತುಕೊಂಡ ಈ ನಮ್ಮ ಇಂಡಿಯನ್ಸು ಮತ್ತು 2 ನೇಷನ್ ಥಿಯರಿ ಮೈಂಡ್ಸೆಟನ್ನು ಹೊಂದಿರತಕ್ಕಂಥ ಪೀಪಲ್ಸ್ ಇವರಿಬ್ಬರು ಸೇರಿಕೊಂಡು ಆ ಒಂದು ಕ್ಯಾಬಿನೆಟ್ ಮಿಷನ್ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡಿಕೊಂಡು 6 ಡಿಸೆಂಬರ್ 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗುತ್ತೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆದಾಗ 389 ಜನ ಮೆಂಬರ್ಸಲ್ಲಿ 296 ಸೀಟ್ಸ್ ಬಿಲಾಂಗ್ಸ್ ಟು ಬ್ರಿಟಿಷ್ ಪ್ರೊವಿನ್ಸಸ್ ಆ್ಯಂಡ್ 93 ರಿಮೈನಿಂಗ್ ಬಿಲಾಂಗ್ಸ್ ಟು ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಎರಡು ಸೇರಿಸ್ಕೊಂಡು 389. ಅದು ಡಿವೈಡ್ ಆದಾಗ ಮತ್ತೆ ಡಿವೈಡ್ ಆಗುತ್ತೆ, ಈ ಮೆಂಬರ್ಸು ಕೂಡ ಡಿವೈಡ್ ಆಗ್ತವೆ. ಅದು ಲಾಸ್ಟ್ ನೋಡೋಣ ಬರ್ತಾ ಯಾವಾಗ 26 ಜನವರಿ 1915 ಸಿಗ್ನೇಚರ್ ಹಾಕ್ತಾರಲ್ವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಆ ಟೈಮಲ್ಲಿ ಎಷ್ಟು ಜನ ಇದ್ರು ಅಂತಂದ್ರೆ ನಾವು ಮುಂದೆ ಚರ್ಚೆ ಮಾಡೋಣ. ಸೊ ಇಲ್ಲಿವರೆಗೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಯಿತು 6 ಡಿಸೆಂಬರ್ 1946. ಸೊ ಅದಾದಮೇಲೆ 9 ಡಿಸೆಂಬರ್ 1946 ಫಸ್ಟ್ ಮೀಟಿಂಗ್ ಆಗುತ್ತೆ. 11 ಡಿಸೆಂಬರ್ 1946 ರಾಜೇಂದ್ರ ಪ್ರಸಾದ್ ಜಿ ಅವ್ರನ್ನ ಪ್ರೆಸಿಡೆಂಟಾಗಿ ಆಯ್ಕೆ ಮಾಡ್ತಾರೆ. ಅದಾದಮೇಲೆ 13th ಡಿಸೆಂಬರ್ 1946 ವೆರಿ ಇಂಪಾರ್ಟೆಂಟ್ ಡೇಟ್, ಬಿಕಾಸ್ ಆನ್ ದಟ್ ಡೇ
ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಪಾಸ್ ಮಾಡ್ತಾರೆ. ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇವಾಗ ನಾವೇನು ಪ್ರಿಯಮಲ್ಲಿ ಓದ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಲ್ಲ, ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಗಣತಂತ್ರ ದೇಶವನ್ನಾಗಿ ಅಂತ ಓದ್ತೀವಲ್ಲ, ಆ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನನ್ನೇ ಅವ್ರು ಅಡಾಪ್ಟಿವ್ ಆಗಿ ಅದನ್ನು ಪ್ರಿಯಮ್ ಥರ ಯೂಸ್ ಮಾಡ್ಕೊಂಡಿರೋದು. ತುಂಬ ಗ್ರೇಟೆಸ್ಟ್ ಡೇ ಆ್ಯಕ್ಚುಲಿ. ಅದು ಆ ಒಂದು ಆಬ್ಜೆಕ್ಟ್ ರೆಸಲ್ಯೂಷನ್ನ ಓದ್ತಾ ಇದ್ದರೆ ಒಂಥರ ಒಳ್ಳೆ ಫೀಲ್. ಅದು ಮೇ ಬಿ ಅದರದ್ದು ವೀಡಿಯೋ ಕ್ಲಿಪ್ಸ್ ಅವೈಲೇಬಲ್ ಇಲ್ಲ, ಬಟ್ ಅವರು ಹೇಳಿರ್ತಕ್ಕಂಥ ಒಂದು ಅದು ರೆಸಲ್ಯೂಷನ್ ಏನಿದೆ ಅದು ಪ್ರಿಂಟೆಡ್ ಇದೆ. ಸೊ ಅದನ್ನು ಓದಬೇಕು. ಸೊ ಇದನ್ನಾದಮೇಲೆ ಭಾರತ ಸಂವಿಧಾನ ರಚನೆ ಆಗಬೇಕು ಅನ್ನೋದು ಫಿಕ್ಸ್ ಆದಮೇಲೆ ನಮ್ಮ ಭಾರತ ದೇಶಕ್ಕೆ ನೆಕ್ಸ್ಟ್ ಸ್ವಾತಂತ್ರ್ಯ ಸಿಗುತ್ತೆ. 15th August ಸಿಕ್ಕಿದ ಮೇಲೆ ವಿತಿನ್ 15-14 ಡೇಸ್ ಒಳಗಡೆ ಕರಡು ಸಮಿತಿ ರಚನೆ ಆಗುತ್ತೆ. 1947 ಆಗಸ್ಟ್ 29ರಂದು ಕರಡು ಸಮಿತಿ ರಚನೆ ಆಗುತ್ತೆ, ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ. ಸೊ ಅದರಲ್ಲಿ ಮತ್ತೆ 7 ಜನ ನಮ್ಮ ಭಾರತ ದೇಶದ ಹೆಮ್ಮೆಯ ಆಧುನಿಕ ಭಾರತದ ಪಿತಾಮಹ ಅಂತ ಏನು ಕರಿತೀವಿ, ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಚೇರ್ಮನ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರನ್ನು ಬಿಟ್ಟು ಇನ್ನು ರಿಮೈನಿಂಗ್ 6 ಪೀಪಲ್ಸ್, ಸೊ ಅದರಲ್ಲಿ ಒಬ್ಬರು ಹೆಲ್ತ್ ಇಶ್ಯೂ ಅಂತ ಹೊರಗೆ ಹೋಗ್ತಾರೆ, ಬಟ್ ರಿಪ್ಲೇಸ್ ಆಗುತ್ತೆ. ಇನ್ನೊಬ್ಬರು ತೀರ್ಕೊತಾರೆ, ಬಟ್ ರಿಪ್ಲೇಸ್ ಆಗುತ್ತೆ. ಸೊ ನಾವು ಡ್ರಾಫ್ಟಿಂಗ್ ಕಮಿಟಿ. ಸೊ ಡ್ರಾಫ್ಟಿಂಗ್ ಕಮಿಟಿ ಈಸ್ ಫಾರ್ಮ್ಡ್ ಆನ್ 29th August 1947. ಸಂವಿಧಾನ ಕರಡು ಸಮಿತಿ ರಚನೆ ಆಗಿದ್ದು 29 August 1947. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 15 ಡೇಸ್ or 14 ಡೇಸ್ ಆದಮೇಲೆ. ಸೊ ನಾವು ಆ ಕಮಿಟಿನಲ್ಲಿ 7 ಮೆಂಬರ್ಸು. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಆಸ್ ಎ ಚೇರ್ಮನ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ 3 ಮೆಂಬರ್ಸ್, ಡಾಕ್ಟರ್ ಸದವಲ್ಲ 4th one, 5 one KN ಮುನ್ಸಿ, ನೆಕ್ಸ್ಟ್ BL ಮಿತ್ತಾರ್ ಅಂತ. ಸೊ ಅವರು ಆ್ಯಕ್ಚುಲಿ ಅನ್ಹೆಲ್ದಿ ಅಂತ ರೀಸನ್ ಕೊಟ್ಟು ಹೆಲ್ತ್ ಇಶ್ಯೂ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಅವರನ್ನು ಮಾಧವರಾವ್ ಅವರು ರಿಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್ DT ಕೈತಾನ್ ಅಂತ ಅವರು ತೀರ್ಕೊತಾರೆ, ಅವರಿಗೆ TT ಕೃಷ್ಣಮಾಚಾರಿ ಅಂತ ರಿಪ್ಲೇಸ್ ಆಗುತ್ತೆ. ಸೊ ದೀಸ್ 7 ಪೀಪಲ್ಸ್ ಹ್ಯಾಡ್ ಅ ಆಪರ್ಚುನಿಟಿ ಟು ಫಾರ್ಮ್ ಅ ಡ್ರಾಫ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಟ್ ತುಂಬಾ ಕಷ್ಟ ಅನುಭವಿಸಿದ್ದು ಬಂದು ಒಂದೇ ಒಬ್ಬರು, ದಟ್ ಇಸ್ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಇಲ್ಲಿ BN ರಾವ್ ಅವರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅವರ ಒಂದು ಮಹತ್ವದ ಬಗ್ಗೆ ಎಲ್ಲ ನಾನಷ್ಟು ಓದಿರೋ ಬುಕ್ಸ್ಗಳಲ್ಲಿ ಇಲ್ಲ. ಸೊ ಮೇ ಬಿ ನಾನು ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಓಕೆ, ಸೊ ಇಷ್ಟಾದಮೇಲೆ ಕರಡು ಸಮಿತಿ ರಚನೆ ಆಗುತ್ತೆ. ಕರಡು ಸಮಿತಿ ರಚನೆ ಆಗಿದ್ದು ವಿತಿನ್ 6 months ಅಲ್ಲೇ. ಆಗಸ್ಟಲ್ಲಾಯಿತು, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಆಗಸ್ಟಲ್ಲಾಯಿತು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. 6 months ಒಳಗಡೆ ಒಂದು ಫಸ್ಟ್ ಡ್ರಾಫ್ಟ್ ಪ್ರಪೋಸಲ್ ರೆಡಿ ಮಾಡಿಕೊಂಡು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಬ್ಮಿಟ್ ಮಾಡ್ತಾರೆ. ಅದು ಚರ್ಚೆ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಡ್ರಾಫ್ಟ್ ಬಂದು ಆಫ್ಟರ್ 8 months, ಅಕ್ಟೋಬರ್ 1948 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಂತಲ್ಲಿ ಥರ್ಡ್ ಡ್ರಾಫ್ಟ್ ಪ್ರಪೋಸಲ್ ರೆಡಿ ಆಗುತ್ತೆ. ಸೊ ಇದನ್ನು 3 ರೀಡಿಂಗ್ಸಲ್ಲಿ ರೀಡ್ ಆಗುತ್ತೆ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಫಸ್ಟ್ ರೀಡಿಂಗಲ್ಲಿ ಫಸ್ಟ್ ರೀಡ್ ಆಗುತ್ತೆ. ಸೆಕೆಂಡ್ ರೀಡಿಂಗ್ಸಲ್ಲಿ ತುಂಬ ಅಮೆಂಡ್ಮೆಂಟ್ಸ್ ಬರ್ತದೆ. ಎಷ್ಟು ಮೋರ್ ದೆನ್ 7,653 7,653 ಅಮೆಂಡ್ಮೆಂಟ್ಸ್ ಆಗಬೇಕು ಅಂತ ಬರ್ತದೆ. ಅದರಲ್ಲಿ 2,473 ಮಾತ್ರ ಡಿಸ್ಕಸ್ ಮಾಡ್ತಾರೆ. ಸೊ ಹೀಗೆ 6 monthsಗೆ ಫಸ್ಟ್ ಪ್ರಪೋಸಲು, ಫಸ್ಟ್ ಡ್ರಾಫ್ಟು, ಅದಾದಮೇಲೆ 8 monthsಗೆ ಸೆಕೆಂಡ್ ಡ್ರಾಫ್ಟು, ನೆಕ್ಸ್ಟು ಥರ್ಡ್ ಡ್ರಾಫ್ಟು. ಸೊ ಕಂಪ್ಲೀಟಾಗಿ ಭಾರತ ಸಂವಿಧಾನ ರಚನೆ ಆಗುತ್ತೆ. ರಚನೆ ಆದಾಗ 395 ವಿಧಿಗಳಿರುತ್ತೆ, 22 ಭಾಗಗಳಿರುತ್ತೆ, 8 ಶೆಡ್ಯೂಲ್ ಇರುತ್ತೆ. 8 ಶೆಡ್ಯೂಲ್, 22 parts, 395 ಆರ್ಟಿಕಲ್ಸ್. ಸೊ ಇಲ್ಲಿ ಈ ಭಾರತ ಸಂವಿಧಾನವನ್ನು ಇಲ್ಲಿಗೆ ನಾವು ನಿಲ್ಲಿಸೋಣ. ಎಷ್ಟು ವಿಧಿ ಇತ್ತು, ಎಷ್ಟು ಭಾಗ ಇತ್ತು, ಎಷ್ಟು ಶೆಡ್ಯೂಲ್ ಇತ್ತು. ನೆಕ್ಸ್ಟು ನಾವು ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರೋಣ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆದಾಗ ಕೆಲವೊಂದು ಜನಗಳು ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಭಾರತ ಸಂವಿಧಾನ ರಚನಾ ಸಮಿತಿಗೆ ವಿರೋಧವನ್ನು ಯಾಕೆ ವ್ಯಕ್ತಪಡಿಸಿದ್ರು, ಯಾವ್ಯಾವ ಥರ ವಿರೋಧಗಳಿತ್ತು. ಒಂದು 5 ಫಾರ್ ಎಕ್ಸಾಂಪಲ್, ನಾಟ್ ಅ ರೆಪ್ರೆಸೆಂಟೇಟಿವ್ ಬಾಡಿ.
ಅಂದರೆ ರೆಪ್ರೆಸೆಂಟೇಟಿವ್ ಅಂದರೆ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು, ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿಯನ್ನು ಯೂಸ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫಾರ್ಮ್ ಮಾಡ್ತೀವಿ ಅಂತ. ಜನಗಳಿಂದ ಆಯ್ಕೆ ಆಗಿ ಬಂದೇ ಅಲ್ಲ ಜನಗಳು. ಸೊ ಫಸ್ಟು ವಿರೋಧ ಬಂದು ನಾಟ್ ಎ ರೆಪ್ರೆಸೆಂಟೇಟಿವ್ ಬಾಡಿ, ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರಿಲ್ಲ. ನೆಕ್ಸ್ಟು ಸೆಕೆಂಡ್ ಒನ್, ನಾಟ್ ಎ ಸವರನ್ ಬಾಡಿ. ಸವರನ್ ಬಾಡಿ ಅಂದರೆ ಸಾರ್ವಭೌಮತ್ವ. ಬ್ರಿಟಿಷರ ಒಂದು ಹೆಲ್ಪ್ ತೊಗೊಂಡು ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫಾರ್ಮ್ ಮಾಡಿದ್ದೀರಾ ಅಂತ ಸ್ವಲ್ಪ ಜನ ಹೇಳಿದ್ರು. ನೆಕ್ಸ್ಟ್ ಥರ್ಡ್ ಒನ್, ಫಸ್ಟ್ ಒನ್ನು ನಾಟ್ ಎ ರೆಪ್ರೆಸೆಂಟೇಟಿವ್ ಬಾಡಿ, ನಾಟ್ ಎ ಸವರನ್ ಬಾಡಿ. ಥರ್ಡ್ ಒನ್, ಡಾಮಿನೇಟೆಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಡಾಮಿನೇಟೆಡ್ ಆಗಿದೆ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಡಾಮಿನೇಟೆಡ್ ಬೈ ಪೊಲಿಟಿಷಿಯನ್ಸ್ ಆ್ಯಂಡ್ ಲಾಯರ್ಸ್. ತುಂಬ ಜನ ಲಾಯರ್ಸ್ ಇದ್ದರು ಆವಾಗ, ಎಲ್ಲರೂ ಆಲ್ಮೋಸ್ಟ್ ಲಾಯರ್ಸೇ ಆವಾಗ ಅಲ್ಲಿರ್ತಕ್ಕಂಥ ಎಲ್ಲರೂ. ಸೊ ನೆಕ್ಸ್ಟ್ ಬಂದು ಇದು ಡಾಮಿನೇಟೆಡ್ ಬೈ ನ್ಯಾಷನಲ್ ಕಾಂಗ್ರೆಸ್, ಡಾಮಿನೇಟೆಡ್ ಬೈ ಪೊಲಿಟಿಷಿಯನ್ ಆ್ಯಂಡ್ ಲಾಯರ್ಸ್, ದೆನ್ ಡಾಮಿನೇಟೆಡ್ ಬೈ ಹಿಂದೂಸ್. ಸೊ ಈ 5 ಕ್ರಿಟಿಸಿಸಮ್ಸು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗೋದಕ್ಕೆ ಏನು ಅಸೆಂಬ್ಲಿ ಫಾರ್ಮ್ ಆಗಿತ್ತೋ ಅದಕ್ಕೆ ಜನರಿಂದ ಬಂತು. ನಾಟ್ ಎ ಸವರನ್ ಬಾಡಿ, ನಾಟ್ ಎ ರೆಪ್ರೆಸೆಂಟೇಟಿವ್ ಬಾಡಿ, ಡಾಮಿನೇಟೆಡ್ ಬೈ ಹಿಂದೂಸ್, ಡಾಮಿನೇಟೆಡ್ ಬೈ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಡಾಮಿನೇಟೆಡ್ ಬೈ ಲಾಯರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ಇದಾದಮೇಲೆ ಕರಡು ಸಮಿತಿ ರಚನೆ ಆಯಿತು. ಅದಾದಮೇಲೆ ಸಂವಿಧಾನದ ಡ್ರಾಫ್ಟ್ ರಚನೆ ಆಯಿತು, ಡ್ರಾಫ್ಟು ಪ್ರಪೋಸಲ್ ಆಯಿತು, ನೆಕ್ಸ್ಟ್ ಅಪ್ರೂವ್ಡು ಆಯಿತು, ಅಂಗೀಕಾರ ಅಂತ ಹೇಳ್ತೀವಲ್ಲ. ಸೊ ಈಗ ಈ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟು ಜನ ಮೆಂಬರ್ಸು ಇತ್ತು, ಯಾಕಂದರೆ ಸಂವಿಧಾನ ರಚನಾ ಸಮಿತಿನಲ್ಲಿ 389 ಇದ್ದರು ಸ್ಟಾರ್ಟಿಂಗಲ್ಲಿ. ಅವಾಗ ಇನ್ನೂ ಭಾರತ ದೇಶಕ್ಕೆ ಸ್ವತಂತ್ರನೂ ಸಿಕ್ಕಿರಲಿಲ್ಲ, ಭಾರತ ಮತ್ತು ಪಾಕಿಸ್ತಾನ ಡಿವೈಡು ಆಗಿರಲಿಲ್ಲ. 389 ಜನ ಇದ್ದರು. 389ರಲ್ಲಿ ಮೆಂಬರ್ಸ್ 389 ಮೆಂಬರ್ಸ್ ಇದ್ದರು. ಅದರಲ್ಲಿ 296 ಬ್ರಿಟಿಷ್ ಪ್ರಾವಿನ್ಸಸ್ಸು, ಇನ್ ರಿಮೈನಿಂಗ್ 93 ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಈಗ ಭಾರತ ದೇಶಕ್ಕೆ ಸಂವಿಧಾನ ಸಿಕ್ಕಿದ ಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಯಿತು. ಸೊ ಈ ಡಿವೈಡ್ ಆದಾಗ ಅಲ್ಲಿ 389 ಇದ್ದಿದ್ದು 299 ಬಂತು. ಯಾಕಂದರೆ ರಿಮೈನಿಂಗ್ 90 ಪಾಕಿಸ್ತಾನ ಕೊಟ್ಟಾಯಿತು, ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕೊಟ್ಟಾಯಿತು. ಸೊ ರಿಮೈನಿಂಗ್ 299ಅಲ್ಲಿ ಮತ್ತೆ ಸೇಮ್ 229 ಇಂಡಿಯನ್ ಪ್ರಾವಿನ್ಸಸ್ 229, ದ ರಿಮೈನಿಂಗ್ 70 ಪ್ರಿನ್ಸ್ಲಿ ಸ್ಟೇಟ್ಸ್, ಏನು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಸೇರಿಕೊಂಡಿತ್ತು. ಸೊ ಹೀಗೆ ಒಟ್ಟಿನಲ್ಲಿ 299 ಮೆಂಬರ್ಸು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇಂಡಿಪೆಂಡೆಂಟ್ ಆದಮೇಲೆ ಫಾರ್ಮ್ ಆಗಿತ್ತಲ್ಲ ಅದ್ರ ಮೆಂಬರ್ಸು. ಸೊ ಈಗ ನಾವು 389 ನೆನಪು ತೆಗೆದಾಕಿ 299ಗೆ ಸೆಟ್ ಆಗಬೇಕು. 299 ಮೆಂಬರ್ಸ್. ಸೊ ಈ 299 ಮೆಂಬರ್ಸನ್ನು ಯೂಸ್ ಮಾಡಿಕೊಂಡು ಇವರೆಲ್ಲ ಸೇರಿಕೊಂಡು ಸ್ಪೆಷಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಲೀಡರಾಗಿ ಆಯ್ಕೆ ಮಾಡಿಕೊಂಡು 3 ಡ್ರಾಫ್ಟನ್ನ ಕೊಟ್ಟು 3 ರೀಡಿಂಗ್ಸು ಕೊಟ್ಟು ಆ ಎಲ್ಲ ಅಮೆಂಡ್ಮೆಂಟ್ಸು 7653 ಆ ಒಂದು ಅಮೆಂಡ್ಮೆಂಟ್ಸ್ನ ನೋಡಿ ಅದರಲ್ಲಿ ಡಿಸ್ಕಷನ್ ಆಗಿದ್ದು 2453. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 26 ನವೆಂಬರ್ 1949ರಲ್ಲಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ ಅದನ್ನು ಅಂಗೀಕಾರ ಮಾಡ್ತಾರೆ. ಯಾವ ಥರ ಅಂಗೀಕಾರ ಆಗುತ್ತೆ? 299 ಮೆಂಬರ್ಸಲ್ಲಿ 284 ಮೆಂಬರ್ಸ್ ಅವತ್ತು ಪ್ರೆಸೆಂಟ್ ಆಗಿದ್ದರು, ಎಲ್ಲರಿಂದನೂ ಸಿಗ್ನೇಚರ್ ಆಗುತ್ತೆ. ಆ ಒಂದು ಪ್ರಪೋಸಲ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಾಜೇಂದ್ರ ಪ್ರಸಾದ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದು, ಸಿಗ್ನೇಚರ್ ಮಾಡ್ತಾಯಿದ್ದು ಫೋಟೋಸು, ಒರಿಜಿನಲ್ ಫೋಟೋಸು ಅವೈಲೇಬಲ್ ಇದೆ ನೆಟ್ಟಲ್ಲಿ. ಆ ಒಂದು ಹಿಸ್ಟೋರಿಕಲ್ ಮೂಮೆಂಟನ್ನು ಎಲ್ಲರೂ ಇವತ್ತಿನ ದಿವಸ ನೆನಪು ಮಾಡ್ಕೋಬೇಕು. ಯಾರಿಗೆ ದೇಶದ ಮೇಲೆ ಅಭಿಮಾನ ಇದೆ, ಯಾರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ಎಲ್ಲರೂ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಇಷ್ಟಾದಮೇಲೆ ಭಾರತ ಸಂವಿಧಾನ ರಚನೆ ಆಯಿತು. ಸೊ ಇಂಪಾರ್ಟೆಂಟ್ ಫ್ಯಾಕ್ಟ್ ನಾನು ಮರ್ತೋಗಿದೆ ಹೇಳೋದಕ್ಕೆ, ಎಷ್ಟು ಅಮೌಂಟ್ ಖರ್ಚಾಯಿತು? ಮೋರ್ ದೆನ್ 64 ಲ್ಯಾಕ್ಸು. ಕರೆಕ್ಟಾಗಿ 64 ಲ್ಯಾಕ್ಸ್ ಏನೋ ಆವಾಗ ಯೂಸ್ ಮಾಡಿಕೊಂಡ್ರು ಸಂವಿಧಾನ ರಚನೆಗೆ ಅಂತ ಒಂದು ಎವಿಡೆನ್ಸ್ ಇದೆ. 64 ಲ್ಯಾಕ್ಸು. ಸೊ ಇವಾಗ ವ್ಯಾಲ್ಯೂ ತುಂಬ ಜಾಸ್ತಿ ಆಗುತ್ತೆ. 64 ಲ್ಯಾಕ್ಸ್ ಆವಾಗ ಅಂತ ಅಂದರೆ ಇವಾಗ ತುಂಬಾ ವ್ಯಾಲ್ಯೂ ಅದು. ಸೊ ಇಷ್ಟು ಕಂಪ್ಲೀಟಾಗಿ 1934ಇಂದ 26 ನವೆಂಬರ್ 1949ವರೆಗೂ. ಈಗ ನಾವು ಅದನ್ನು ಅಂಗೀಕಾರ ಮಾಡಿದ್ಮೇಲೆ ಅದನ್ನು ಫೈನಲ್ ಮಾಡ್ಕೊಂಡಿದ್ದು 26 ಜನವರಿ 1950. ಸೊ ಆವತ್ತೇ ಯಾಕೆ ಸೆಲೆಕ್ಷನ್ ಮಾಡಿಕೊಂಡ್ರು ಅಂದರೆ ಅಫ್ಕೋರ್ಸ್ ಅದಕ್ಕೆ ಒಂದು ರೀಸನ್ ಬಂದು 1930ರಲ್ಲಿ 26 ಜನವರಿ ಅಂದು ಜವಾಹರ್ಲಾಲ್ ನೆಹರು ಅವರ ವಿಷನಿಂದ ಮೊದಲ ಭಾರತ ದೇಶದ ದಿನಾಚರಣೆಯಾಗಿ ಭಾರತ ದೇಶದ ಇಂಡಿಪೆಂಡೆಂಟ್ ಡೇ ಅಂತ, ಸ್ವತಂತ್ರ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡಿದ್ರು. ಅವರೇನೆ ನಾವು ಮಾಡಬೇಕು ಪ್ರತಿ ವರ್ಷ ಅಂತ ಫಿಕ್ಸ್ ಮಾಡಿಕೊಂಡು ಆ ಒಂದು ನೆನಪು ಇರಲಿ ಅಂತ ಅಂದ್ಕೊಂಡು 26 ಜನವರಿ 1950ನಲ್ಲಿ
ಬಟ್ ಅದು ಸಂವಿಧಾನ ಜಾರಿಗೊಳ್ತು, ಬಟ್ ಹಂಗಂತ ಅದನ್ನು ಸ್ವತಂತ್ರ ದಿನಾಚರಣೆಯಾಗಿ ಆಚರಣೆ ಮಾಡೋದಕ್ಕಾಗಲಿಲ್ಲ. ಅವ್ರು ಅಂದ್ಕೊಂಡಿದ್ದು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ, ಬಟ್ ಅಲ್ಲ ಆಗಿದ್ದು ಸಂವಿಧಾನ ಜಾರಿಯಾಗಿದ್ದು. ಸೊ ಇದು ಒಂದು ಕಂಪ್ಲೀಟ್ 1934ಇಂದ 26 ಜನವರಿ 1950ವರೆಗೂ. ಸೊ ಇನ್ ಕೇಸ್ ಏನೋ ತಪ್ಪಿತ್ತು ಅಂದರೆ ಡೆಫಿನೆಟ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಗೊತ್ತಿರೋರು ಸರಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ನೆಕ್ಸ್ಟ್ ಈಗ ಇದು ತುಂಬ ಇಂಪಾರ್ಟೆಂಟು. ನಮ್ಮ ಭಾರತ ಸಂವಿಧಾನ ಅತಿ ದೊಡ್ಡ, ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಅಂತ ಕರಿತೀವಿ. ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ, ವಾಟ್ ಈಸ್ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳಿದ್ರೆ ದ ಕಂಟ್ರಿ ವೇರ್ ರೂಲರ್ಸ್ ಆರ್ ಎಲೆಕ್ಟೆಡ್ ಬೈ ಪೀಪಲ್. So that is we call it as democratic country. Or another definition, the democratic country is a country by the people for the people. ಜನರಿಗೋಸ್ಕರ ಇರ್ತಕ್ಕಂಥ ಒಂದು ಗೌರ್ನಮೆಂಟ್ ಅದು ನಮ್ಮ ಭಾರತ ದೇಶ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಬಿಗ್ಗೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ. ರಿಪಬ್ಲಿಕನ್ ಅಂದರೆ ಏನು? ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ 26 ಈಗ ನೆಕ್ಸ್ಟ್ ಇನ್ನೊಂದು 2 ಮಂತ್ಸಲ್ಲಿ ಬರ್ತದೆ. ಸೊ ಹಾಗಂದರೆ ಏನು? ರಿಪಬ್ಲಿಕನ್ ಅಂದರೆ ಏನು? ರಿಪಬ್ಲಿಕನ್ ಕಂಟ್ರಿ ಅಂದರೆ ಆ ಒಂದು ದೇಶವನ್ನು ಆಳೋದಕ್ಕೆ ಅಂತ ನಾವು ಜನರನ್ನು ಆಯ್ಕೆ ಮಾಡ್ತೀವಲ್ಲ, ಅವರೆಲ್ಲ ನಮ್ಮ ಜನಗಳಿಂದನೇ ಆಯ್ಕೆಯಾಗಿ ಹೋಗ್ತಾರೆ. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕ್, 3 ಸ್ಟೇಟ್ಸ್ ಇದೆ: ಮೊನಾರ್ಕ್, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕ್ ಆ್ಯಂಡ್ ರಿಪಬ್ಲಿಕನ್ ಕಂಟ್ರೀಸ್ ಅಂತ. 3 ಥರ ಕಂಟ್ರೀಸು: ಆಬ್ಸಲ್ಯೂಟ್ ಮೊನಾರ್ಕ್ ಕಂಟ್ರೀಸ್, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕ್ ಕಂಟ್ರೀಸ್, ದೆನ್ ಡೆಮೊಕ್ರೆಟಿಕ್ ಕಂಟ್ರೀಸ್. ಆಬ್ಸಲ್ಯೂಟ್ ಮೊನಾರ್ಕ್ ಬರೀ ರಾಜ್ಯ ಪ್ರಜಾಪ್ರಭುತ್ವ, ರಾಜನೇ ಆಳ್ವಿಕೆ ಮಾಡಬೇಕು, ರಾಜ ಹೇಳಿದ್ದೇ ರೂಲ್ಸು. ಅದ್ರ ಬಗ್ಗೆ ತುಂಬ ಲೆಂದಿಯಾಗಿ ವಿಡಿಯೋ ಮಾಡೋಣ ಟೈಮ್ ಸಿಕ್ಕಾಗ. ಬೆಸ್ಟ್ ಎಕ್ಸಾಂಪಲ್ ಮುಸ್ಲಿಂ ಕಂಟ್ರೀಸು. ಈಗ ಅರಬ್ ಅಲ್ಲಿ ರಾಜರ ಆಳ್ವಿಕೆ ಇದೆ ಇನ್ನೂ. ಅದಾದಮೇಲೆ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಬ್ಸಲ್ಯೂಟ್ ಮೊನಾರ್ಕಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ನೇಪಾಳ್. ರಾಜ ಇರ್ತಾನೆ, ಬಟ್ ಸಂವಿಧಾನ ಅನ್ನೋದು ಇರ್ತದೆ. ಸಂವಿಧಾನದ ರೂಲ್ಸ್ ಪ್ರಕಾರ ಅವರು ರೂಲ್ ಮಾಡಬೇಕು, ಬಟ್ ರಾಜನೂ ಇರ್ತಾನೆ. ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ರಾಜನೂ ಇಲ್ಲ, ರಾಣಿನೂ ಇಲ್ಲ, ಪ್ರಜೆಗಳಿಗೋಸ್ಕರ ಇರೋ ಒಂದು ಸರ್ಕಾರವನ್ನು ನಾವು ಡೆಮೊಕ್ರೆಟಿಕ್ ಕಂಟ್ರಿ ಆರ್ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಅಂತ ಕರಿತೀವಿ. ಡೆಮೊಕ್ರಸಿ ಈಸ್ ಅ ಟೈಪ್ ಆಫ್ ಗೌರ್ನಮೆಂಟ್ ಬೈ ದ ಪೀಪಲ್ ಫಾರ್ ದ ಪೀಪಲ್. ಡೆಮೊಕ್ರಟಿ ಈಸ್ ಅ ಕಂಟ್ರಿ ಆಫ್ ದ ಪೀಪಲ್ ವೇರ್ ರೂಲರ್ಸ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ದಿಸ್ ಈಸ್ ಸುಮ್ಮನೆ ಇದೊಂದು ನೆನಪಿರಲಿ ಅಂತ. ಬಟ್ ಇದ್ರ ಬಗ್ಗೆ ಡಿಫ್ರೆಂಟ್ ಆಬ್ಸಲ್ಯೂಟ್ ಮೊನಾರ್ಕಿ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ದೆನ್ ಡೆಮೊಕ್ರೆಟಿಕ್ ಕಂಟ್ರೀಸ್ ಬಗ್ಗೆ ಡಿಫ್ರೆಂಟಾಗಿ ಒಂದೊಂದು ವೀಡಿಯೋದಲ್ಲಿ ಸ್ಟಡಿ ಮಾಡೋಣ. ರೈಟ್. ಸೊ ಇಲ್ಲಿವರೆಗೂ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಒಂದು ಸುವಿಸ್ತಾರ ಮಾಹಿತಿ ನನ್ನ ಕಡೆಯಿಂದ. ಸೊ ನೆಕ್ಸ್ಟ್ ಬರೋದು ತುಂಬ ಇಂಪಾರ್ಟೆಂಟು. ಸೊ ಇದು ಯಾವ ಥರ ಇಂಪಾರ್ಟೆಂಟು ಅಂದರೆ, ಈಗ ನಮ್ಮ ಭಾರತ ಸಂವಿಧಾನವನ್ನು ನಾವು ಓದ್ತಾ ಇದ್ದೀವಿ, ತಪ್ಪುಗಳಾಯ್ತದೆ. ಇದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಷಯ. ನಾವು ಚರ್ಚೆ ಮಾಡಬೇಕಾದ್ರೆ ಇದು ನಾವೇನೋ ಮಾಡೋದಕ್ಕೆ ಹೋಗಿ ಏನೋ ಆಗಬಾರ್ದು. ಸೊ ಹಾಗಾಗಿ ನಾನು ಬುಕ್ಸಲ್ಲಿ ಏನು ಓದಿದ್ದೀನಿ, ಅದರಲ್ಲಿ ಏನಿದೆಯೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ತಪ್ಪಿತ್ತು ಅಂತಂದ್ರೂ ಡೆಫಿನೆಟ್ಲಿ ಯು ಜಸ್ಟ್ ಸಜೆಸ್ಟ್ ಮೀ, ಲೈಕ್ ಯು ಹ್ಯಾವ್ ಟು ಕರೆಕ್ಟ್ ಇನ್ ದಿಸ್ ಸಬ್ಜೆಕ್ಟ್. ಯು ಆರ್ ರಾಂಗ್. Again, I will go to book, I will read it again and I will come to give for clarity. Okay, so now next, ನಮ್ಮ ಭಾರತ ಸಂವಿಧಾನ ಇವಾಗ ಸದ್ಯದ ಲೆಕ್ಕಾಚಾರಕ್ಕೆ ತೊಗೊಂಡ್ರೆ 495 ವಿಧಿಗಳಿದೆ, 25 ಪಾರ್ಟ್ಸ್ ಇದೆ, 12 ಶೆಡ್ಯೂಲ್ ಇದೆ. ಏನು ಚೇಂಜಸ್ ಆಯಿತು 1950ಕ್ಕೂ ಮತ್ತು ಇವಾಗ? ಆವಾಗ 395 ವಿಧೀಸ್ ಇತ್ತು, ಆರ್ಟಿಕಲ್ಸ್ ಇತ್ತು, 22 ಭಾಗಗಳಿತ್ತು, 22 ಪಾರ್ಟ್ಸ್ ಇತ್ತು, 8 ಶೆಡ್ಯೂಲ್ಸ್ ಇತ್ತು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಮೋರ್ ದೆನ್ 100 ಆರ್ಟಿಕಲ್ಸ್ ಆ್ಯಡ್ ಆಗಿದೆ, ಮೋರ್ ದೆನ್ 2 to 3 ಪಾರ್ಟ್ಸ್ ಆ್ಯಡ್ ಆಗಿದೆ, ಮೋರ್ ದೆನ್ 2 to 4 ಶೆಡ್ಯೂಲ್ಸ್ ಆ್ಯಡ್ ಆಗಿದೆ, 4 ಶೆಡ್ಯೂಲ್ ಆ್ಯಡ್ ಆಗಿದೆ, 3 ಪಾರ್ಟ್ಸ್ ಆ್ಯಡ್ ಆಗಿದೆ, ಮೋರ್ ದೆನ್ 100 ಆರ್ಟಿಕಲ್ಸ್ ಆ್ಯಡ್ ಆಗಿದೆ. ಸೊ ಇವಾಗ ಸದ್ಯದ ಪರಿಸ್ಥಿತಿ 495 ಆರ್ಟಿಕಲ್ಸ್, 25 ಪಾರ್ಟ್ಸ್, 12 ಶೆಡ್ಯೂಲ್ಸ್. ರೈಟ್. ಸೊ ಈ ಸದ್ಯದ ಪರಿಸ್ಥಿತಿ ನಮ್ಮ ಭಾರತ ಸಂವಿಧಾನದ ಪರಿಸ್ಥಿತಿ ಇವಾಗ ಈ ಥರ. ಸೊ ಈಗ ನೆಕ್ಸ್ಟ್, ಭಾರತ ಸಂವಿಧಾನವನ್ನು ತುಂಬಾ ಯಾಕೆ ಸ್ಪೆಷಲ್ ಅಂತ ನಾವು ಯೂಸ್ ಮಾಡ್ತೀವಿ? ಎಲ್ಲ ಕಂಟ್ರಿದು ಸಂವಿಧಾನ ಇದೆ, ಎಲ್ಲ ಕಂಟ್ರಿಗೂ ಮೇ ಬಿ ಆಬ್ಸಲ್ಯೂಟ್ ಮೊನಾರ್ಕಿ ಆಗಿರ್ಬೋದು, ಬಟ್ ಸಂವಿಧಾನ ಇದೆ. ಕಂಪ್ಲೀಟ್ ಡೆಮೊಕ್ರೆಟಿಕ್ ಕಂಟ್ರೀಸ್ ಆಗಿರ್ಬೋದು, ಸಂವಿಧಾನ ಇದೆ. ಈವನ್ ದೇ ಆರ್ ಲೈಕ್ ಮೊನಾರ್ಕಿ, ಈವನ್ ದೇ ಕ್ಯಾನ್ ಆಲ್ಸೋ ಪ್ರೆಫರ್. ಬಟ್ ಯಾಕೆ ನಮ್ಮ ಭಾರತ ದೇಶದ ಸಂವಿಧಾನವನ್ನೇ ತುಂಬ ದೊಡ್ಡ ಪ್ರಜಾಪ್ರಭುತ್ವ ಅನ್ನೋ ಥರ ಯಾಕೆ ಮಾಡ್ತು? ದ ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ, ಸೊ ದ್ಯಾಟ್ ಈಸ್ ವಾಟ್ ವಿ ವಾಂಟ್ ಟು ಸ್ಟಡಿ ನಾವು. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ನಾವು. ಈಗ ಒಂದು ಸೈಲೆಂಟ್ ಫೀಚರ್ಸ್ ಅಂದರೆ ಒಂದು ವಸ್ತುವನ್ನಾಗಿರ್ಬೋದು, ಒಂದು ಜನನಾಗಿರ್ಬೋದು, ಒಬ್ಬ ಪರ್ಸನ್ ಆಗಿರ್ಬೋದು, ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ ಅವನ ಫೀಚರ್ಸ್ ಬಗ್ಗೆ. ವೆದರ್ ಹಿ ಈಸ್ ಅ ಗುಡ್, ವೆದರ್ ಹಿ ಈಸ್ ಎ ಬ್ಯಾಡ್,
ಈ ಥರ ನಾವು ಜಡ್ಜ್ ಮಾಡ್ತೀವಲ್ಲ, ವೆದರ್ ಇಟ್ ಈಸ್ ಎ ಕ್ವಾಲಿಟಿ, ಇಟ್ ಈಸ್ ನಾಟ್ ಕ್ವಾಲಿಟಿ. ಸೊ ಈ ಥರ ನಾವು ಒಂದು ಜಜ್ಮೆಂಟ್ ಮಾಡ್ತೀವಿ. ಜಜ್ಮೆಂಟ್ ಯಾವ ಥರ ಮಾಡ್ತೀವಿ, ಒಂದು ಫೀಚರ್ಸನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಲೈಕ್ ಹೌ ನಮ್ಮ ಭಾರತ ಸಂವಿಧಾನವೂ ಕೂಡ ಕೆಲವೊಂದು ಫೀಚರ್ಸನ್ನು ಹೊಂದಿದೆ. ಆ ಫೀಚರ್ಸಿಂದನೇ ಇವತ್ತು ಇಡೀ ಪ್ರಪಂಚಕ್ಕೇ ತುಂಬ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನಾಗಿ ಮಾಡೋ ಥರ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ಈ ಸಂವಿಧಾನ ಅನ್ನೋದು ಒಂದೇನಾ, ಇದಕ್ಕೆ ಯಾವುದು ಬೇರೆ ಟೈಪ್ಸ್ ಇಲ್ವಾ ಅಂತ ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ಇದೆ ಇದಕ್ಕೆ ಟೈಪ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ದ ಫಸ್ಟ್ ಒನ್ ಈಸ್ ಮೇ ಬಿ ಇವಾಲ್ವ್ ಆರ್ ಇನ್ಯಾಕ್ಟೆಡ್. ಮೇ ಬಿ ಅದು ಇವಾಲ್ವ್ ಆಗಿರ್ಬೋದು, ಇಲ್ಲ ಅದನ್ನು ಇನ್ಯಾಕ್ಟ್ ಮಾಡ್ಕೊಂಡಿರ್ಬೋದು, ಸ್ವಂತನೂ ಇವಾಲ್ವ್ ಆಗಿರ್ಬೋದು, ಇಲ್ಲ ಅದನ್ನು ಇನ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹಿಯರ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ಯಾಕ್ಟೆಡ್ ಕಾನ್ಸ್ಟಿಟ್ಯೂಷನ್. ದ ಸೆಕೆಂಡ್ ಟೈಪ್ ರಿಟರ್ನ್ ಆರ್ ಅನ್ರಿಟರ್ನ್. ಬರೆದಿದ್ದಾರಾ ಇಲ್ಲ ಅದನ್ನು ಒಂದು ಡಾಕ್ಯುಮೆಂಟಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅನ್ರಿಟರ್ನ್ ಅಂದರೆ ಇಟ್ ಈಸ್ ನಾಟ್ ಅ ಲೈಕ್ ಓರಲಿ, ಅದು ಬರೆದಿರೋದೇ, ಬಟ್ ಅದೊಂದು ಡಾಕ್ಯುಮೆಂಟ್ ಟೈಪ್ ಆಗಿರ್ತದೆ. ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಸೆಕೆಂಡ್ ಟೈಪಲ್ಲಿ. ನೆಕ್ಸ್ಟ್ ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್. ಈ ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್, ರಿಜಿಡಿಟಿ ಅಂದರೆ ಕಾನ್ಸ್ಟಿಟ್ಯೂಷನ್ನ ಅಷ್ಟು ಈಸಿಯಾಗಿ ನಾವು ತಿದ್ದುಪಡಿ ಮಾಡುವಾಗಿಲ್ಲ. ಫ್ಲೆಕ್ಸಿಬಿಲಿಟಿ ಅಂದರೆ ಈಸಿಯಾಗಿ ಅದನ್ನು ತಿದ್ದುಪಡಿ ಮಾಡ್ಬೋದು. ಸೊ ಅವರ್ ಇಂಡಿಯಾ ಈಸ್ ದ ಬ್ಲೆಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ. ನಾವು ಅಷ್ಟು ಈಸಿಯಾಗಿ ಅದನ್ನು ತಿದ್ದುಪಡಿ ಮಾಡೋ ಹಾಗೂ ಇಲ್ಲ, ಅಷ್ಟು ಕಷ್ಟಪಟ್ಟು ತಿದ್ದುಪಡಿ ಮಾಡೋ ಹಾಗೂ ಇಲ್ಲ. ಸೊ ಅದಕ್ಕೆ ಒಂದೊಂದು ತಿದ್ದುಪಡಿ ಮಾಡಬೇಕಾದಾಗ ಒಂದೊಂದು ಪ್ರೊಸೀಜರ್ಸ್ ಇದೆ. ಸೊ ಇದು ಥರ್ಡ್ ಕೈಂಡು. ನೆಕ್ಸ್ಟ್ ಪ್ರೆಸ್ಕ್ರಿಪ್ಟಿವ್ ಆ್ಯಂಡ್ ಪ್ರೊಸೀಜರಲ್. ಸೊ ಅದರಲ್ಲೂ ಸೇಮ್, ದ ಮಿಕ್ಸ್ಚರ್ ಆಫ್ ಪ್ರೆಸ್ಕ್ರಿಪ್ಟಿವ್ ಆ್ಯಂಡ್ ಪ್ರೊಸೀಜರಲ್. ಸೊ ಇದೊಂದು ಟೈಪು. ನೆಕ್ಸ್ಟು ಫೆಡ್ರಲ ಇಲ್ಲ ಯೂನಿಟರಿನ. ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಲೈಕ್ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಥರ ನಾವು ವಿ ಆರ್ ನಾಟ್ ಅ ಫೆಡರಲ್. ಫಾರ್ ಅ ಪೊಲಿಟಿಕಲ್ ಪರ್ಪಸ್ ವಿ ಹ್ಯಾವ್ ಮೇಡ್ ಅವರ್ ಸೆಲ್ಫ್ ಲೈಕ್ ಅ ಫೆಡರಲ್, ಅಷ್ಟೇ. ಈ ಒಂದು 5 ಕಾನ್ಸ್ಟಿಟ್ಯೂಷನ್ಸ್ ಟೈಪ್ಸ್ ಇದೆ. ಅದರಲ್ಲಿ ನಮ್ಮ ಭಾರತ ಸಂವಿಧಾನ ಯಾವ್ಯಾವ ಥರ ಯಾವ್ಯಾವ ವಿವಿಧ ಭಾಗಗಳಲ್ಲಿ ಯಾವ್ಯಾವ ಥರ ಡಿಫರೆನ್ಸನ್ನು ಹೊಂದಿದೆ. ಒಂದು ರಿಟರ್ನ್ ಇದೆ, ಇನ್ನೊಂದು ಇನ್ಯಾಕ್ಟೆಡ್ ಇದೆ, ಇನ್ನೊಂದು ಕ್ವಾಸಿ ಫೆಡ್ರಲ್ ಆ್ಯಂಡ್ ಅದು ಕ್ವಾಸಿ ಫೆಡ್ರಲ್ ಮೀನ್ಸ್ ಫೆಡ್ರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಮೂರನೇದು ರಿಜಿಡಿಟಿ, ಬ್ಲೆಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ, ಆ್ಯಂಡ್ ದ ಬ್ಲೆಂಡ್ ಆಫ್ ಪ್ರೆಸ್ಕ್ರಿಪ್ಟಿವ್ ಆ್ಯಂಡ್ ಪ್ರೊಸೀಜರಲ್. ಸೊ ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ಸಂವಿಧಾನ ತುಂಬಾ ವಿಶಿಷ್ಟವಾಗಿ ಇರೋದರಿಂದ ಇವತ್ತು ನಮ್ಮ ಎಲ್ಲ ದೇಶದ ಜನಗಳು ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಒನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಸ್ಟು ನಾವು ಲಿಸ್ಟ್ ನೋಡೋಣ. ಆ ಲಿಸ್ಟ್ ಪ್ರಕಾರ ಯಾವ್ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಯಾವ್ಯಾವ ಥರ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋದ. ಫಸ್ಟ್ ಒನ್, ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್, ಫಸ್ಟ್ ಫೀಚರ್. ದ ಸೆಕೆಂಡ್ ಫೀಚರ್ ಈಸ್ ಬ್ಲೆಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ. ದ ಥರ್ಡ್ ಒನ್ ಈಸ್ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. Fourth one is parliamentary form of government. Fifth one is secular state. Sixth one is single citizenship. Seventh one is integrated and independent judiciary. Secular state. ಸೊ ಹೀಗೆ ಸುಮಾರು 10-15 ಫೀಚರ್ಸ್ಗಳನ್ನು ನಮ್ಮ ಭಾರತ ದೇಶ ಹೊಂದಿದೆ. ಅದರಲ್ಲಿ ತುಂಬಾ ಅರ್ಥ ಆಗೋವಂಥದ್ದು, ತುಂಬಾ ವಿಶಿಷ್ಟವಾದಂಥದ್ದು, ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ, ಅದನ್ನು ಮಾತ್ರ ನಾವು ಸ್ಟಡಿ ಮಾಡೋಣ. ಫಸ್ಟ್ ಒನ್, ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್. ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂಷನ್ ನಮ್ಮದು, ಕೈಯಿಂದ ಬರೆದಿರೋದು. ಸೊ ಇದಕ್ಕೆ ಬೇರೆ ಅರ್ಥ ಇಲ್ಲ. ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅಷ್ಟೇ. ನೆಕ್ಸ್ಟ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಯಾವ ಥರ ಇದೆ, ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಈಗ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ಅಂದರೆ ಕೆಲವೊಂದು ತುಂಬ ಈಸಿ ಮೆಥಡಿಂದ ನಾವು ತಿದ್ದುಪಡಿ ಮಾಡ್ತೀವಿ. ಈಗ ಪ್ರೆಸಿಡೆಂಟ್ನ ತೆಗಿಬೇಕು ಅಂತ ಹೇಳಿದ್ರೆ ದಟ್ ಈಸ್ ಅ ವೆರಿ ಟಫೆಸ್ಟ್ ಪ್ರೊಸೀಜರ್ ಟು ರಿಮೂವ್ ಇಂಪೀಚ್ಮೆಂಟ್ ಅಂತ ಹೇಳ್ತೀವಲ್ಲ, ಪ್ರೆಸಿಡೆಂಟ್ನ ತೆಗೆದಾಕೋದು ಅದೊಂದು ಸಿಂಪಲ್. ಈಗ ಒಂದು ಏನೋ ಒಂದು ರೆಗ್ಯುಲೇಷನ್ ಪಾಸ್ ಮಾಡಬೇಕು ಅಂದರೆ ಈಸಿಯಾಗಿ ಒಂದು ಮೆಜಾರಿಟಿ ಇರುತ್ತಲ್ಲ, ಆ ಒಂದು ಮೆಜಾರಿಟಿಯಿಂದ ಡಿಫ್ರೆಂಟ್ ಮೆಜಾರಿಟೀಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಅದನ್ನು ಬೇರೆ ಒಂದು ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ತುಂಬ ಈಸಿಯಾಗಿಯೂ ಮಾಡ್ಬೋದು ತಿದ್ದುಪಡಿನ, ತುಂಬ ಕಷ್ಟಪಟ್ಟು ಆಗಲ್ಲ, ಅದು ತುಂಬ ಕಷ್ಟ, ಅದು ಆಗೋದು ಇಲ್ಲ ತಿದ್ದುಪಡಿ. ಸೊ ದಟ್ ಈಸ್ ದ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ದ ಸೆಕೆಂಡ್ ಒನ್. ನೆಕ್ಸ್ಟ್ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಇದನ್ನೂ ಒಂದು ಫೀಚರ್. ಫೆಡರಲ್ ಸಿಸ್ಟಮ್ ಅಂದರೆ ಈಗ ಫೆಡರಲ್ ಮತ್ತು ಯೂನಿಟರಿ ಎರಡು ಇರುತ್ತೆ. ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಿಟಿಸನ್ಶಿಪ್ ಎರಡಿದೆ, ಒಂದು ದೇಶಕ್ಕಾಗಿ, ಇನ್ನೊಂದು ರಾಜ್ಯಗಳಿಗಾಗಿ. ಆ ಥರ ನಮ್ಮ ದೇಶದಲ್ಲಿ ಆ ಥರ ಇಲ್ಲ, ಸಿಂಗಲ್ ಸಿಟಿಸನ್ಶಿಪ್ ವಿ ಹ್ಯಾವ್. ಬರೀ ಪೊಲಿಟಿಕಲ್ ಸ್ಟ್ರಕ್ಚರ್ಗೋಸ್ಕರ ನಾವು ಇದನ್ನು ಒಂದು ಫೆಡರಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಬಿಟ್ಟರೆ ವಿ ಆರ್ ಅ ಯೂನಿಟರಿ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್, ರೈಟ್. ಸೊ ದ ನೆಕ್ಸ್ಟ್ ಒನ್ ಈಸ್ one I think we have forgot.
ಬಾರ್ವರ್ಡ್ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ವಾಟ್ ನಾವು ಇವಾಗ ಹೇಳಿದ್ದು. ಫಸ್ಟ್ ಲೆಂದಿಯಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಸೆಕೆಂಡ್ ಒನ್ ಈಸ್ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ದೆನ್ ದ ಸಿಸ್ಟಮ್ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್, ಆ್ಯಂಡ್ ದ ಫೋರ್ತ್ ಒನ್ ಈಸ್ ದಟ್ ಈಸ್ ಬಾರೋವೆಡ್ ಕಾನ್ಸ್ಟಿಟ್ಯೂಷನ್. ಅಂದರೆ ತುಂಬ ದೇಶಗಳಿಂದ ನಾವು ಕೆಲವೊಂದನ್ನು ಬಾರೋ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಅಮೇರಿಕನ್ ತೊಗೊಂಡಿರೋದು, ಫಂಡಮೆಂಟಲ್ ಡ್ಯೂಟೀಸ್ ರಷ್ಯನ್ ತಂದಿರೋದು, ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟೇಟ್ ಪಾಲಿಸೀಸ್ ಐರಿಷನ್ನು ತಂದಿರೋದು. ಸೊ ಇವೆಲ್ಲ ಸೈಲೆಂಟ್ ಫೀಚರ್ಸು ನಮ್ಮ ಭಾರತ ಸಂವಿಧಾನದ್ದು. ಗುಣಗಳಂತ ಏನು ಹೇಳ್ತೀವಿ, ವಿಶಿಷ್ಟ ಗುಣಗಳು ಅಂತ ಏನು ಹೇಳ್ತೀವಿ, ಅದನ್ನು ವಿಶಿಷ್ಟ ಮಾಡಿರ್ತಕ್ಕಂಥದ್ದು ಎಲ್ಲ. ನಮ್ಮ ಭಾರತ ಸಂವಿಧಾನವನ್ನು ವಿಶಿಷ್ಟ ಮಾಡಿರೋದಕ್ಕೆ ರೀಸನ್ಸು ಈ ಸೈಲೆಂಟ್ ಫೀಚರ್ಸು. ನೆಕ್ಸ್ಟ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂದರೆ ಏನು? ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಪ್ಲಸ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂತ ಎರಡು ಬರುತ್ತೆ. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ನಾಮಿನಲ್ ಹೆಡ್ ಬಂದು ಪ್ರೆಸಿಡೆಂಟ್, ಬಟ್ ಆ್ಯಕ್ಚುವಲ್ ಹೆಡ್ ಆಫ್ ದ ಗೌರ್ನಮೆಂಟ್ ಬಂದು ಪ್ರೈಮ್ ಮಿನಿಸ್ಟರ್. ಲೈಕ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಈ ಥರ. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ನಾಮಿನಲ್ ಹೆಡ್, ಆ್ಯಕ್ಚುವಲ್ ಹೆಡ್ ಇಬ್ಬರೂ ಪ್ರೆಸಿಡೆಂಟ್ ಒಬ್ಬರೇನೆ. ಬೆಸ್ಟ್ ಎಕ್ಸಾಂಪಲ್ ಅಗೇನ್ ವಿ ಹ್ಯಾವ್ ಅ USA, ಅಮೇರಿಕಾ. ಅಲ್ಲಿ ಪ್ರೆಸಿಡೆಂಟ್ ಆಳ್ವಿಕೆ ಇದೆ, ಪ್ರೈಮ್ ಮಿನಿಸ್ಟರ್ ಇರಲ್ಲ. ಬಟ್ ಇನ್ ಇಂಡಿಯಾ ವಿ ಹ್ಯಾವ್ ಅ ಪ್ರೆಸಿಡೆಂಟ್ಸ್ ಆಲ್ಸೋ, ಪ್ರೈಮ್ ಮಿನಿಸ್ಟರ್ ಆಲ್ಸೋ. ಬಟ್ ಪ್ರೆಸಿಡೆಂಟ್ ಈಸ್ ಅ ನಾಮಿನಲ್ ಹೆಡ್ ಆಫ್ ದ ಗೌರ್ಮೆಂಟ್, ಆ್ಯಕ್ಚುವಲ್ ಹೆಡ್ ಆಫ್ ದ ಗೌರ್ಮೆಂಟ್ ಈಸ್ ಪ್ರೆಸಿಡೆಂಟ್. ಸೊ ದಿಸ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಸೊ ಇದಕ್ಕೆ ಅಪೋಸಿಟ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಬಟ್ ವಿ ಡೋಂಟ್ ಹ್ಯಾವ್ ಅ ಫೀಚರ್ ಆಫ್ ಪ್ರೆಸಿಡೆನ್ಷಿಯಲ್, ವಿ ಓನ್ಲಿ ಹ್ಯಾವ್ ಅ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. So this is a fifth silent features of the Indian Constitution. Sixth one, integrated and independent judiciary system. ಭಾರತ ಸಂವಿಧಾನದ ಪ್ರಕಾರ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆಯೋ ಪವರ್ಫುಲ್ ಸುಪ್ರೀಂ ಕೋರ್ಟ್ ನಮ್ಮದು. ಬಟ್ ಇಂಟಿಗ್ರೇಟೆಡ್ ಆಲ್ಸೋ. ಹೇಗೆ? ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕೆಳಗಡೆ ಹೈಕೋರ್ಟ್ ವರ್ಕ್ ಮಾಡಬೇಕು ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ವರ್ಕ್ ಮಾಡಬೇಕು. ಹೈಕೋರ್ಟ್ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ವರ್ಕ್ ಮಾಡಬೇಕು. ಹಾಗಂತ the judgment from Supreme Court can't be override by High Court. ಹೈಕೋರ್ಟ್ ಅದನ್ನು ರಿಟರ್ನ್ ಮಾಡೋ ಹಾಗಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಅದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ಗಳನ್ನ ತಿರುಗಿಸ್ಬೋದು, ರಿವೈವ್ ಮಾಡ್ಬೋದು. ಇಲ್ಲಿ ಸುಪ್ರೀಂ ಒಂದು ಸುಪ್ರೀಂ ಕೋರ್ಟು, ದಟ್ ಈಸ್ ವಾಟ್ ವಿ ಕಾಲ್ ಸುಪ್ರೀಂ, ಶ್ರೇಷ್ಠತೆ ಅಂತ ಹೇಳ್ತೀವಲ್ಲ ಆ ಥರ. ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಂ. ಸೊ ಈ ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟ್ಸು ಅದ್ರ ಕೆಳಗಡೆ ಕೆಲಸ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಹೇಳಿದ್ದು ಕೇಳಲೇಬೇಕು. ಈ ಎರಡೂ ಕೋರ್ಟ್ಗಳ ಜಜ್ಮೆಂಟನ್ನು ರಿವರ್ಸ್ ಮಾಡ್ಬೋದು, ಇಲ್ಲ ರಿವೈವ್ ಮಾಡ್ಬೋದು. ಆ ಒಂದು ರೈಟ್ಸು, ಆ ಒಂದು ಪವರು ಸುಪ್ರೀಂ ಕೋರ್ಟ್ಗಿದೆ, ರೈಟ್. ಸೊ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡೋಣ. ಸೊ ದಿಸ್ ಈಸ್ ವಾಟ್ ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಸಿಸ್ಟಮ್. ಇದೊಂದು ಸೈಲೆಂಟ್ ಫೀಚರ್. ನೆಕ್ಸ್ಟ್ ಸೆಕ್ಯುಲರ್ ಸ್ಟೇಟ್. ಸೊ ಸೆಕ್ಯುಲರ್ ಸ್ಟೇಟ್ ಬಗ್ಗೆ ನಾವು ನಿನ್ನೆ ಮಾತಾಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಮಾತಾಡಿದ್ವಿ. ಸೆಕ್ಯುಲರ್ ಸ್ಟೇಟ್ ಅಂದರೆ ಸಪರೇಷನ್ ಆಫ್ ರಿಲಿಜನ್ಸ್ ಫ್ರಮ್ ಗೌರ್ಮೆಂಟ್. ವಿ ಆರ್ ಸೆಕ್ಯುಲರ್. 42nd ಅಮೆಂಡ್ಮೆಂಟ್ 1976 ಆ್ಯಡ್ ಆಯಿತು. ಸೊ ಅದ್ರ ಬಗ್ಗೆ ಬೇಡ, ನಿನ್ನೆ ಆಲ್ರೆಡಿ ಮಾತಾಡಿದ್ದೀವಿ. ಸೆಕ್ಯುಲರ್ ಸ್ಟೇಟ್. ಸಿಂಗಲ್ ಸಿಟಿಸನ್ಶಿಪ್. ನೆಕ್ಸ್ಟ್ ಸೈಲೆಂಟ್ ಫೀಚರ್. ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಏನು? ಸಿಟಿಸನ್ಶಿಪ್ ವಾಟ್ ಈಸ್ ಸಿಟಿಸನ್ಶಿಪ್? ನಾಗರಿಕತೆ ಅಂತ ಹೇಳ್ತೀವಲ್ಲ. ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 2 ಆರ್ಟಿಕಲ್ 5 to 11 ವಿ ಹ್ಯಾವ್ ಅ ಸಿಟಿಸನ್ಶಿಪ್. ನಾವು ನಾಗರಿಕರಾಗಿರಬೇಕು. ಯಾರು ನಾಗರಿಕರಾಗಿದ್ದಾರೆ? ಕೆಲವೊಬ್ಬರು ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದರು, ಕೆಲವೊಬ್ಬರು ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋದರು. ತುಂಬ ಡಿಫ್ರೆಂಟ್ ಒಳ್ಳೆಯ ಸಬ್ಜೆಕ್ಟ್ಸ್ ಇದೆ ಸಿಟಿಸನ್ಶಿಪ್ಪಲ್ಲಿ. ಯಾವ ಥರ ಸಿಟಿಸನ್ಸ್ನ ನಾವು ಸಿಟಿಸನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಆರ್ಟಿಕಲ್ 5 to 11 ಪಾರ್ಟ್ 2 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಯ್ತದೆ. ಬಟ್ ಇಲ್ಲಿ ಜನರಲ್ ಆಗಿ ಸುಮ್ಮನೆ ಒಂದು ಡಿಸ್ಕಷನ್ಗೆ ಇರಲಿ. ನೆಕ್ಸ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಈ ಒಂದು ಫೀಚರ್ಸು ಆಲ್ಮೋಸ್ಟ್ ಎಲ್ಲ ಕಂಟ್ರಿದು ಕಾನ್ಸ್ಟಿಟ್ಯೂಷನಲ್ಲೂ ಇರ್ತದೆ. ಬಟ್ ವಿ ಹ್ಯಾವ್ ಅ ಸ್ಪೆಷಲ್ ಲೈಕ್ 18 ವರ್ಷ ಮೇಲ್ಪಟ್ಟವರು ಎಲೆಕ್ಷನಲ್ಲಿ ಪಾಲ್ಗೊಳ್ಬೋದು. ದಟ್ ಈಸ್ ವಾಟ್ ವಿ ಕಾಲ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ವಯಸ್ಕ ಮತದಾನ ಪದ್ಧತಿ. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ 1988 61st ಅಮೆಂಡ್ಮೆಂಟನ್ನು ಮಾಡಿ 1998ರಲ್ಲಿ ತುಂಬ ಇಂಪಾರ್ಟೆಂಟು. 1988ರಲ್ಲಿ 61ನೇ ಸಂವಿಧಾನ ತಿದ್ದುಪಡಿ ಮಾಡಿ 21 ವರ್ಷ ಮೇಲ್ಪಟ್ಟವರೇ ಎಲೆಕ್ಷನಲ್ಲಿ ಭಾಗವಹಿಸಬೇಕು ಅನ್ನೋದನ್ನು 18 ವರ್ಷಕ್ಕೆ ತೊಗೊಂಡು ಬಂದಿದ್ದರು. ಸಂವಿಧಾನ ತಿದ್ದುಪಡಿ 68ನೇದು ಮಾಡಿ 1988ರಲ್ಲಿ 21 ಅಂತ ಇತ್ತು. ಆವಾಗ ಎಲೆಕ್ಷನ್ ಹಾಕಬೇಕು ಅಂದರೆ 21 ವರ್ಷ ವಯಸ್ಸಾಗಿರಬೇಕು. 18ಕ್ಕೆ ಇರಲಿಲ್ಲ ಆವಾಗ. 1988ಕ್ಕಿಂತ ಮುಂಚೆ
1988ರಲ್ಲಿ ಸಂವಿಧಾನದಲ್ಲಿ 61ನೇ ತಿದ್ದುಪಡಿ ಮಾಡಿ ವಯಸ್ಕ ಮತದಾನ ಮಾಡಬೇಕಾಗಿರೋ ಒಂದು ಏಜನ್ನು 18ಗೆ ತೊಗೊಂಡು ಬಂದರು. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1988, ರೈಟ್? ಓಕೆ, ಸೊ ಇದೊಂದು ಫೀಚರ್ ನಮ್ಮ ಭಾರತ ದೇಶದ್ದು. ಸೊ ಇದಾದ ಮೇಲೆ ತುಂಬಾ ಫೀಚರ್ಸ್ ಇದೆ. ಥರ್ಡ್ ಟೈರ್ ಗೌರ್ಮೆಂಟ್, ಅದಂತೂ ಇಡೀ ವಿಶ್ವದಲ್ಲಿರೋ ಯಾವ ಕಾನ್ಸ್ಟಿಟ್ಯೂಷನಲ್ಲೂ ಮೆನ್ಷನ್ ಆಗಿಲ್ಲ. ಇಂಪಾರ್ಟೆಂಟ್ ಸೈಲೆಂಟ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 3 ಟೈರ್ ಗೌರ್ಮೆಂಟ್. 3 ಟೈರ್ ಗೌರ್ಮೆಂಟ್ ಅಂದರೆ ಈಗ ನಾವು ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಎಲ್ಲ ಅಡಾಪ್ಟ್ ಮಾಡ್ಕೊಂಡ್ವಲ್ಲ, 1973ನಲ್ಲಿ 2 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯಿತು. 1993ನಲ್ಲಿ 1992, 1993 ಅಕಾಡೆಮಿಕ್ ಇಯರಲ್ಲಿ 73, 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯಿತು. 73 ಫಾರ್ ಪಂಚಾಯತ್ ರಾಜ್, 74 ಫಾರ್ ಮುನ್ಸಿಪಲ್ ಕಾರ್ಪೊರೇಷನ್ ಅಮೆಂಡ್ಮೆಂಟ್ಸ್ ಆಕ್ಟ್ಸ್ 1992. ಸೊ ಅದನ್ನು ತೊಗೊಂಡು ನಾವು ಅದಕ್ಕಿಂತ ಮುಂಚೆನೇ ಇತ್ತು. ಸಿ ವಿಷನ್ ಆಫ್ ಹ್ಯಾವಿಂಗ್ ಅ ಲೋಕಲ್ ಗೌರ್ನಮೆಂಟ್ ಆರ್ 3 ಟೈರ್ ಗೌರ್ನಮೆಂಟ್ ಈಸ್ ಬಿಫೋರ್ ಇಂಡಿಪೆಂಡೆಂಟ್, ಅದಕ್ಕಿಂತ ಮುಂಚೆನೇ ಇತ್ತು. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು 1992ರಲ್ಲಿ 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ ಮಾಡಿ. ಸೊ ದೀಸ್ ಆಲ್ ಆರ್ ದ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಲ್ಸೋ. ಇದನ್ನೇ ನಮ್ಮ ಈ ಒಂದು ಸೈಲೆಂಟ್ ಫೀಚರ್ಸಿಂದನೇ ನಮ್ಮ ಭಾರತ ದೇಶದ ಸಂವಿಧಾನ ತುಂಬ ವಿಶಿಷ್ಟ ಸಂವಿಧಾನ ಅನಿಸ್ಕೊಂಡಿರೋದು. ಸೊ ಈಗ ಈ ಸಂವಿಧಾನಕ್ಕೂ ಕೂಡ ಕೆಲವೊಂದು ಕ್ರಿಟಿಸಿಸಮ್ಸ್ ಜನಗಳು ಇವಾಗಲೂ ಅದನ್ನು ಜಜ್ಮೆಂಟ್ ಮಾಡ್ತಾರೆ. ಯಾವ ಥರ ಜಜ್ಮೆಂಟ್ ಮಾಡ್ತಾರೆ? ಒಂದು 5 ಬೆಸ್ಟ್ ಎಕ್ಸಾಂಪಲ್, ಒಂದು 5 ತೊಗೊಳ್ಳೋದು ಸುಮಾರಿದೆ. ಬಟ್ ನಾವು ಡಿಸ್ಕಷನ್ ಮಾಡಬೇಕಾಗಿರೋದು ಓನ್ಲಿ 4 to 5 ಅಷ್ಟೇ ಮಾಡೋಣ. ಇದು ಫಸ್ಟ್ ದ ಬಿಗ್ಗೆಸ್ಟ್ ಒಂದು ಸಂವಿಧಾನಕ್ಕೆ ಒಂದು ವಿರೋಧವನ್ನು ಬರ್ತಾ ಇರೋದು, ಇಟ್ ಈಸ್ ಅ ಬಾರ್ವರ್ಡ್ ಕಾನ್ಸ್ಟಿಟ್ಯೂಷನ್ ಅಂತ. ಬೇರೆ ಬೇರೆ ದೇಶಗಳಿಂದ ಸುಮ್ಮನೆ ತೊಗೊಂಡಿರೋದು. ದೇರ್ ಈಸ್ ನೋ ಎನಿ ವರ್ಕ್ ಹ್ಯಾಸ್ ಬಿನ್ ಡನ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆ್ಯಂಡ್ ಡ್ರಾಫ್ಟಿಂಗ್ ಕಮಿಟಿ. ಸುಮ್ಮನೆ ಒಂದು ದೇಶಕ್ಕೆ ಹೋಗಿದ್ದಾರೆ, ಅಲ್ಲಿರೋ ಸಂವಿಧಾನವನ್ನು ತೊಗೊಂಡಿದ್ದಾರೆ. ನೋ. ಒಂದು ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದರೆ, ಜನರಲ್ ಆಗಿ ಒಂದು ಸಂವಿಧಾನದಲ್ಲಿ ಏನೇನಿರಬೇಕು, ಯಾವ ಥರ ದೇಶ ಇರಬೇಕು, ಜನಗಳು ಯಾವ ಥರ ಇರಬೇಕು, ಜನಗಳನ್ನ ಮುಂದೆ ತೊಗೊಂಡು ಹೋಗಬೇಕು ಅಂದರೆ ಏನೇನು ಅದನ್ನು ಒಳಗೊಂಡು ಅಷ್ಟೇ ತಾನೇ ಸಂವಿಧಾನದಲ್ಲಿ ಬರೆಯುವಂಥದ್ದು ಇರಬೇಕಾಗಿದ್ದು. ಇವಾಗ ನಾವು ಓನಾಗಿ ಕೂತ್ಕೊಂಡು ಬರಿತೀವಿ ಅಂತಂದ್ರೆ ನಮ್ಮ ಮನೆಯಲ್ಲಿ, ಈಗ ಒಂದು ಸಂವಿಧಾನ ಫಾರ್ ಎಕ್ಸಾಂಪಲ್, ನಾಳೆ ನನಗೆ ಯಾರೋ ಕೂತ್ಕೊಂಡು ಒಂದು ರೂಲ್ಸು, ಇವಾಗ ಡಿಫ್ರೆಂಟ್ ಕಾಲೇಜ್ ಇದೆ, ಕಾಲೇಜ್ಗಳಿಗೆ ಒಂದು ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಇವಾಗ ನಿನ್ನೆ ಯಾರೋ ಒಂದು ಕಾಲೇಜ್ ಓಪನ್ ಮಾಡಿದರು, ಅವ್ರಿಗೆ ಒಂದು ರೂಲ್ಸ್ ಹಾಕು ಅಂತಂದಾಗ ಡೆಫಿನೆಟ್ಲಿ ಸ್ಕೂಲ್ ಟೈಮಿಂಗ್ ಹಿಂಗಿರಬೇಕು, ಇಷ್ಟಕ್ಕೆ ಬರಬೇಕು, ಇಷ್ಟಕ್ಕೆ ಹೋಗಬೇಕು, ಕ್ಲಾಸಸ್ ಇಷ್ಟು ಟೈಮಿಗೆ ಈ ಒಂದು ಪೀರಿಯಡ್ ನಡಿಬೇಕು, ಸ್ಟೂಡೆಂಟ್ಸ್ಗೆ ಡ್ರೆಸ್ ಕೋಡ್ ಇದೇ ಇರಬೇಕು, ಅವ್ರಿಗೆ ಆಟದ ಟೈಮಿಂಗ್ ಇಷ್ಟಿರಬೇಕು, ಊಟದ ಟೈಮಿಂಗ್ಸ್ ಇಷ್ಟಿರಬೇಕು ಅಂತ ಬೇಸಿಕ್ ಅದನ್ನೇ ನಾವು ಮೆನ್ಷನ್ ಮಾಡೋದು. ಇವಾಗ ನಾಳೆ ಇನ್ನೊಂದು ಕಾಲೇಜ್ ಓಪನ್ ಆಗುತ್ತೆ, ಅಲ್ಲೂ ಸೇಮು. ಸೊ ಹಾಗಂತ ಆ ಕಾಲೇಜ್ದು ಇವ್ರು ಕಾಪಿ ಮಾಡಿದ್ದಾರೆ ಅಂತ ಹೇಳೋ ಹಾಗಿಲ್ಲ. ಚಾಪ್ಟರ್ಸು ಡಿಫ್ರೆಂಟ್ ಆಗಿರ್ಬೋದು, ಮೇ ಬಿ ಆ ಒಂದು ಟೈಮಿಂಗು ಡಿಫ್ರೆಂಟ್ ಆಗಿರ್ಬೋದು, ಆ ಒಂದು ಪೀರಿಯಡ್ಸ್ ನಡೀತಕ್ಕಂಥ ಟೈಮಿಂಗ್ಸು 45 ಮಿನಿಟ್ಸ್ ಇರುತ್ತೆ, ಒಂದೊಂದು ಕಡೆ 1 hour ಇರುತ್ತೆ. ಬಟ್ ಆ ಮೆಥಡ್ಸ್ ಏನಿದೆಯಲ್ಲ, ಕ್ಲಾಸಸ್, ಟೈಮಿಂಗ್, ಇನ್ಕಮಿಂಗ್, ಔಟ್ಗೋಯಿಂಗ್, ಬರೋದು, ಇನ್ಕಮಿಂಗ್ ಅಂದರೆ ಹುಡುಗರು ಒಳಗೆ ಬರೋದು, ಔಟ್ಗೋಯಿಂಗ್ ಅಂದರೆ ಹೊರಗೆ ಹೋಗೋದು, ಬ್ರೇಕ್, ಸೊ ಇದೆಲ್ಲ ನಾರ್ಮಲ್ ಆಗಿ ಇರ್ತಕ್ಕಂಥ ರೂಲ್ಸ್. ಇದರಲ್ಲಿ ನಾವು ಆಲ್ಟ್ರೇಷನ್ ಮಾಡ್ಕೋಬೋದೇ ಹೊರತು ಹಾಗಂತ ನಾವು ಕಾಪಿ ಪೇಸ್ಟ್ ಅಂತ ಹೇಳೋ ಹಾಗಿಲ್ಲ. ತುಂಬ ದೇಶಗಳ ಸಂವಿಧಾನ ರೆಡಿ ಆಗಿತ್ತು, ಬಟ್ ಬಾರ್ವರ್ಡ್ ಅಂತ ಯಾಕೆ ಹೇಳಬೇಕು? ರಿಟರ್ನ್ ಬೈ ಅಂಡರ್ಸ್ಟ್ಯಾಂಡ್. ನಾವು ತಲೆಯಲ್ಲಿ ಥಿಂಕ್ ಮಾಡಿ ನಮ್ಗೆ ಬೇಕಾಗಿರೋದನ್ನು ತೊಗೊಂಡು ಬೇಡದವರನ್ನು ಬಿಟ್ಟಾಕಿದ್ದೀವಿ. ಸೊ ದಟ್ ಈಸ್ ದ ಒನ್ ಕ್ಲಾರಿಟಿ ರಿಗಾರ್ಡಿಂಗ್ ದಿಸ್ ಕ್ರಿಟಿಸಿಸಮ್, ಬಾರ್ವರ್ಡ್ ಕಾನ್ಸ್ಟಿಟ್ಯೂಷನ್. ಇಲ್ಲ, ನಾವು ಬಾರೋ ಮಾಡಿಲ್ಲ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಅಗೇನ್, ಇಟ್ ಈಸ್ ಅ ಕಾರ್ಬನ್ ಕಾಪಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ. 1935 ಒಂದು ಆ್ಯಕ್ಟ್ ಪಾಸ್ ಆಗಿತ್ತು, ಗೌರ್ಮೆಂಟ್ ಇಂಡಿಯಾ ಆ್ಯಕ್ಟ್ 1935. ಸೊ ಅಲ್ಲಿ ಮೋರ್ ದೆನ್ 250 ಪ್ರೊವಿಷನ್ಸು ಕಾಪಿ ಮಾಡ್ಕೊಂಡಿದ್ದೀವಿ ಅಂತ ಇಲ್ಲ, ಆಗಿದೆ, ಇಲ್ಲ ಅಂತ ಇಲ್ಲ, ಹಾಗೆ ಕಾಪಿ ಅಲ್ಲ, ಬಟ್ ಅಗೇನ್ ದೇರ್ ವಿಲ್ ಬಿ ಸಮ್ ಕರೆಕ್ಷನ್ಸ್. ಆವಾಗ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸೀಸ್ ಇರಲಿಲ್ಲ, ಹಾಗಂತ ಅದು ಅಲ್ಲಿ ಮೆನ್ಷನ್ ಆಗಿರೋ ತೊಗೊಂಡು ಅಂತನಾ? ಇಲ್ಲ, ನಮಗೆ ಬೇಕಾಗಿರೋದನ್ನ ಸ್ಟಡಿ ಮಾಡಿದ್ದೀವಿ, ಬೇಡೋದನ್ನ ಅಲ್ಲಿನೇ ಬಿಟ್ಟು ನಮಗೆ ಹೊಸದಾಗಿರೋದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ದ ಸೆಕೆಂಡ್ ಕ್ರಿಟಿಕ್ಸ್. ದ ಥರ್ಡ್ ಒನ್ ಈಸ್ ಆ್ಯಂಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ್ಯಂಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಈಗ ಲೈಕ್ ಕೆಲವೊಂದನ್ನು ಅದರಲ್ಲಿ ಭಾರತ ವಿರೋಧಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಂತ. ಐ ಡೋಂಟ್ ಫೈಂಡ್ ಎನಿ ಆ್ಯಂಟಿ ಇಂಡಿಯನ್
ಆರ್ಟಿಕಲ್ಸ್, ಆ್ಯಂಟಿ ಇಂಡಿಯನ್ ಪಾರ್ಟ್ಸ್, ಆ್ಯಂಟಿ ಇಂಡಿಯನ್ ಶೆಡ್ಯೂಲ್ಸ್. ಓಕೆ, ಸೊ ಅದು ಡಿಸ್ಕಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದು ಏನು ಆ್ಯಂಟಿ ಇಂಡಿಯನ್ ಅನ್ಸೋದಿಲ್ಲ. ಆ್ಯಂಟಿ ಇಂಡಿಯನ್ ಅಂದಿದ್ರೆ ಯಾಕೆ ಜನಗಳು ಅದನ್ನು ಡೆಫಿನೆಟ್ಲಿ ವಿರೋಧಿಸ್ತಿದ್ರು. ಒಬ್ಬರೆಲ್ಲ ಇಡೀ ಎಲ್ಲರೂ ಸೇರ್ಕೊಂಡು ವಿರೋಧಿಸ್ತಿದ್ರು. ಆ್ಯಕ್ಚುಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ವಿಷನ್. ಹಿ ಕಾಂಟ್ ಮೇಕ್ ಎನಿ ಸಿಲ್ಲಿ ದೀಸ್ ಥಿಂಗ್ಸ್ ಇನ್ ಬಿಫೋರ್ ರಿಟರ್ನಿಂಗ್ ಕಾನ್ಸ್ಟಿಟ್ಯೂಷನ್, ರೈಟ್? ಸೊ ಅವರು ಆವಾಗ ಯೋಚನೆ ಮಾಡಿರೋದನ್ನು ಇವಾಗ ರಿಯಾಲಿಟಿಗೆ ಬರ್ತಾ ಇದೆ. ಹೀಗಾಗುತ್ತೆ ನನ್ನ ದೇಶ ಒಂದು ದಿವಸ ಮುಂದೆ ಅಂತ ಹೇಳಿದ್ದನ್ನು ಇವಾಗ ಆಗ್ತಾ ಇದೆ. ಅವರು ಒಂದು 100 ವರ್ಷ, ನಾನು ಸತ್ತು ಹೋದ ಮೇಲೂ 100 ವರ್ಷ ನನ್ನ ದೇಶ ಈ ಥರ ಆಗುತ್ತೆ ಅಂತ ವಿಷನ್ ಹೊಂದಿದ್ದನ್ನು ಇವಾಗ ಆಗ್ತಾಯಿದೆ ಅಂದಮೇಲೆ ಸಿ ಹೌ ಹೀ ಅಂಡರ್ಸ್ಟುಡ್, ನಾಟ್ ಓನ್ಲಿ ಫಾರ್ ಅ ಪ್ರೆಸೆಂಟ್. ಅವರು ಬರೀ ಪ್ರೆಸೆಂಟ್ಗಷ್ಟೇ ಥಿಂಕ್ ಮಾಡಿಲ್ಲ, ಅವರು ಫ್ಯೂಚರ್ಗೂ ಥಿಂಕ್ ಮಾಡಿದ್ದಾರೆ. ಅವ್ರು ಹೇಳಿರೋದು ಇವಾಗ ಆಗ್ತಾಯಿದೆ ಕೆಲವೊಂದನ್ನು, ಅಲ್ವಾ? ಸಿ ಈ ವೆರಿ ಗ್ರೇಟೆಸ್ಟ್ ಪರ್ಸನ್. ನಾವು ಮ್ಯಾಚೇ ಮಾಡೋದಕ್ಕಾಗಲ್ಲ, ನಾವೇನು ಮಾತಾಡೋ ಹಾಗೂ ಇಲ್ಲ. ಅವ್ರು ಅವಾಗ ಹೇಳಿದ್ದು ಇವಾಗ ಸುಳ್ಳು ಆಗ್ತಾಯಿದೆ ಅಂತ ಒಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಇತ್ತು ಅಂದಿದ್ರೆ ಅಫ್ಕೋರ್ಸ್ ಡೆಫಿನೆಟ್ಲಿ ವಿ ವಿಲ್ ರಿಸೀವ್ ಇಟ್, ಬಟ್ ದಟ್ ವಿಲ್ ನಾಟ್ ಹ್ಯಾಪನ್ಸ್. ನೆಕ್ಸ್ಟ್ ಕ್ರಿಟಿಕ್ಸ್ ಬಂದು ಅನ್ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅನ್ಗಾಂಧಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಕ್ಕೆ ಕರೆದ್ರು ಅಂದರೆ, ಸಿ ಎವ್ರಿಬಡಿ ಬಿಫೋರ್ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್, ಇಂಪಾರ್ಟೆಂಟ್ಲಿ ಬಿಫೋರ್ ಇಂಡಿಪೆಂಡೆಂಟ್, ಡಿಫ್ರೆಂಟ್ ಫ್ರೀಡಮ್ ಫೈಟರ್ಸ್ ಹ್ಯಾಡ್ ಅ ಡಿಫ್ರೆಂಟ್ ಐಡಿಯಾಸ್. ಗಾಂಧೀಜಿಯವ್ರದ್ದು ಬಂದು ಐಡಿಯಾಲಜೀಸ್ ಅಷ್ಟಲ್ಲ. ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿ ಮತ್ತು ಭಗತ್ ಸಿಂಗ್, ಇವ್ರು ಮೂರು ಜನಕ್ಕೂ ಗಾಂಧೀಜಿ ಮೇಲೆ ಸುಭಾಷ್ ಚಂದ್ರ ಬೋಸ್ಗಾಗಿರ್ಬೋದು ಮತ್ತು ಭಗತ್ ಸಿಂಗ್ ಆಗಿರ್ಬೋದು ಯಾಕೆ ಒಂಥರ ಡಿಫ್ರೆಂಟ್ ಒಪಿನಿಯನ್ ಇತ್ತು ಅಂದರೆ ಐಡಿಯಾಸ್. ಗಾಂಧೀಜಿ ಅವ್ರದ್ದು ಐಡಿಯಾಲಜೀಸ್ ಅಂದರೆ ಯಾವಾಗಲೂ ಆಗದೆ ಇರ್ತಕ್ಕಂಥ ವಿಚಾರಗಳು. ಯಾವ ಥರ? ಈಗ ಗಾಂಧೀಜಿ ಏನು ಹೇಳ್ತಾರೆ, ದ ಸೊಸೈಟಿ ಶುಡ್ ಬಿ ಫ್ರೀ ಫ್ರಮ್ ಕ್ಲಾಸಸ್, there should be no government, there should be no police, there should be no military, there should be no rule of people or politics. ಅದಾಗಕ್ಕಾಗುತ್ತಾ? that will not work. ಪೊಲೀಸ್ ಇರೋ ಹಾಗಿಲ್ಲ, ಮಿಲಿಟ್ರಿ ಇರೋ ಹಾಗಿಲ್ಲ, ಗೌರ್ಮೆಂಟ್ ಇರೋ ಹಾಗಿಲ್ಲ. ಅಗೇನ್ he will come to ಸ್ವದೇಶಿ only. there should be no machines. ಸೊ ಇದೆಲ್ಲ ಆಗಲ್ಲ. ಸೊ ದಿಸ್ ಈಸ್ ಐಡಿಯಾಲಜಿ. ಸೊ ಜನ ಏನು ಹೇಳ್ತಾರೆ, ಗಾಂಧಿಯವರ ವಿಚಾರಗಳಿಗೆ ವಿರೋಧವಾಗಿ ಸಂವಿಧಾನ ರೆಡಿಯಾಗಿದೆ. ಸೊ ಡೆಫಿನೆಟ್ಲಿ ಸೊ ಅದನ್ನು ಅನ್ಗಾಂಧಿಯನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ದಟ್ ವಿಲ್ ಬಿ ಆಲ್ಸೋ ವೆರಿ ದಟ್ ಶುಡ್ ಬಿ ನಾಟ್ ಡಿಸ್ಕಸ್ಡ್ ಹಿಯರ್. ನಾವು ಡಿಸ್ಕಸ್ ಮಾಡೋ ಹಾಗೂ ಇಲ್ಲ. ನೆಕ್ಸ್ಟ್ ಎಲಿಫೆಂಟನ್ ಇನ್ ಸೈಜ್ ಅಂತ, ಫಿಫ್ತ್ ಬಂದು ಎಲಿಫೆಂಟನ್ ಇನ್ ಸೈಜ್. ಸೊ ಎಲಿಫೆಂಟನ್ ಇನ್ ಸೈಜ್ ಅಂದರೆ ಭಾರತ ಸಂವಿಧಾನ ತುಂಬ ಪ್ರೊವಿಷನ್ಸ್ಗಳನ್ನ ಹೊಂದಿದೆ, ಅನ್ನೆಸೆಸರಿ ಪ್ರೊವಿಷನ್ಸ್, ಅನ್ನೆಸೆಸರಿ ಆರ್ಟಿಕಲ್ಸ್ ಹೊಂದಿದೆ ಅಂತ ಹೇಳ್ಕೊಂಡು ಕ್ರಿಟಿಕ್ಸ್ ಮಾಡ್ತಾರೆ. ಬಟ್ ಅಗೇನ್ ವಿ ಶುಡ್ ನಾಟ್ discuss it here because everybody know each and every article of the Indian Constitution had different meaning, plus ಆ ಒಂದು ಆರ್ಟಿಕಲ್ಗೆ ಅದರದೇ ಆದ ಒಂದು ಮಹತ್ವ ಇದೆ, ಇಂಪಾರ್ಟೆನ್ಸ್ ಇದೆ, ಫೀಚರ್ ಇದೆ. we are objective by our constitution. ಬಟ್ ಅದಾದಮೇಲೂ ಕೆಲವೊಂದನ್ನು ನಾವು ಹೇಳ್ತೀವಿ, ಅದನ್ನು ಕ್ರಿಟಿಕ್ಸ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ. ಬಟ್ ಹಾಗಂತ ಕ್ರಿಟಿಕ್ಸ್ಗಳೆಲ್ಲ ನಾವು ರಾಂಗು ಅಂತ ಪ್ರೂವ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ಈವನ್ ವಿ ಡೋಂಟ್ ವಾಂಟ್ ಯಾವುದೇ ಒಂದು ಪ್ರೊಸೀಜರನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಒಂದು ಡಿಸೈನನ್ನು ಮಾಡ್ತೀವಿ ಅಂದಾಗ ಅಫ್ಕೋರ್ಸ್ ಅಲ್ಲಿ ಒಂದು ಕ್ರಿಟಿಕ್ಸ್ ಅನ್ನೋದು ಬಂದೇ ಬರ್ತದೆ. ಸೊ ಇವಾಗ ನಾವು ಮಾಡೋ ವೀಡಿಯೋಸ್ಗೂ ಕ್ರಿಟಿಕ್ಸ್ ಬರ್ತದೆ, ಬರಲ್ಲ ಅಂತ ಇಲ್ಲ. ಬಟ್ ಇಫ್ ಇಟ್ ಈಸ್ ಪಾಸಿಟಿವ್ ವಿ ವಿಲ್ ಡೆಫಿನೆಟ್ಲಿ ಕರೆಕ್ಟ್ ಇಟ್, ವಿ ವಿಲ್ ಟೇಕ್ ಇಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಕರೆಕ್ಟ್ ಇಟ್. ಇಫ್ ಇಟ್ ಈಸ್ ನಾಟ್ ರಿಕ್ವೈರ್ಡ್, ಅನ್ನೆಸೆಸರಿ ಮೀನ್ಸ್ ವಿ ಹ್ಯಾವ್ ಟು ಇಗ್ನೋರ್ ಇಟ್. ಸೊ ಹಾಗಾಗಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದು ಕೊಟ್ಟಿರ್ತಕ್ಕಂಥ ಕ್ರಿಟಿಕ್ಸ್ ಆಗಿರ್ಬೋದು, ಸಂವಿಧಾನ ರಚನಾ ಸಮಿತಿಗಾಗಿರ್ಬೋದು, ಅಫ್ಕೋರ್ಸ್ ಒಂದು ಡ್ರಾಫ್ಟಿಂಗ್ ಕಮಿಟಿಗೆ ಒಂದು ಕ್ರಿಟಿಕ್ಸ್ ಬಂದಿತ್ತು. ಒಬ್ಬರು ಮುಸ್ಲಿಂ ಒಬ್ಬರು ಇದ್ದಾರೆ, ಸೊ ಹೆಸರೆಲ್ಲ ಚರ್ಚೆ ಮಾಡೋದು ಬೇಡ. ಇವರೇನು ಹೇಳ್ತಾರೆ, ಡ್ರಾಫ್ಟಿಂಗ್ ಕಮಿಟಿಯನ್ನು ಡ್ರಿಫ್ಟಿಂಗ್ ಕಮಿಟಿ ಅಂದ್ಬಿಟ್ರು. ಡ್ರಿಫ್ಟಿಂಗ್ ಅಂದರೆ ಟೈಮ್ ಕನ್ಸ್ಯೂಮಿಂಗ್, ಕನ್ನಡದಲ್ಲಿ ಅರ್ಥ. ಫಾರ್ಮ್ ಆಗಿದ್ದು ಆಗಸ್ಟ್ 1947. ವಿತಿನ್ 6 ಮಂತಲ್ಲಿ ಫಸ್ಟ್ ಡ್ರಾಫ್ಟ್ ರಿಲೀಸ್ ಮಾಡಿದ್ರು ಅಂಬೇಡ್ಕರ್ ಅವರು. ಅದಾಗಿದ್ದು 8 ಮಂತ್ಸ್ಗೇ ಸೆಕೆಂಡ್ ಡ್ರಾಫ್ಟು, ಅದಾಗಿದ್ದು ಸ್ವಲ್ಪ ದಿನಕ್ಕೇ ಥರ್ಡ್ ಡ್ರಾಫ್ಟು. ಯಾರಷ್ಟು ಬೇಗ ಕೆಲಸ, ಅದಕ್ಕೇ ಪ್ರತಿ ಒಂದರಲ್ಲೂ ಕಮ್ಮಿ ಆಗ್ತಾಯಿದೆ. ಇವನ್ ಫಿಸಿಕಲಿ ಹೀ ಈಸ್ ಗೆಟಿಂಗ್ ಡೌನ್, ಬಟ್ ಹಿಮ್ಸೆಲ್ಫ್ ಹೀ ಈಸ್ ನೆವರ್ ಲಾಸ್. ಅವರನ್ನು ಬಿಟ್ಕೊಟ್ಟೇ ಇಲ್ಲ. ಹಾಗಂತಲೇ ಇವತ್ತು ನಾವು ಒಂದು ಪ್ರಪಂಚವೇ ನಮ್ಮನ್ನು ಎತ್ತಿ ಹಿಡ್ಕೊಂಡಿರೋ ಥರ ಒಂದು ಸಂವಿಧಾನವನ್ನು ಕೊಟ್ಟಿದೆ. ಅದಾದಮೇಲೂ ನಾವು ಕೆಲವೊಂದನ್ನು ಕ್ರಿಟಿಕ್ಸು ಅದಕ್ಕೆ ಕೊಡ್ತೀವಿ ಅಂತ ಅಂದಾಗ ಅಫ್ಕೋರ್ಸ್ ವಿ ಹ್ಯಾವ್ ಟು ಜಸ್ಟಿಫೈ ಅವರ್ ಸೆಲ್ಫ್ ವೆದರ್ ದೀಸ್ ಕ್ರಿಟಿಸಿಸಮ್ಸ್ ಆರ್ ಗುಡ್ ಆರ್ ನಾಟ್, ಅರ್ಥಗರ್ಭಿತವಾಗಿದೆಯಾ ಇಲ್ವಾ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ
ವಿಡಿಯೋ ಮಾಡಿದ ಪರ್ಪಸ್ ಏನಪ್ಪ ಅಂದರೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಸಂವಿಧಾನ ದಿನ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸಂವಿಧಾನದ ಹಿನ್ನೆಲೆ ಮುನ್ನೆಲೆ ಇವಾಗಿರೋ ಪರಿಸ್ಥಿತಿ ಎಲ್ಲನೂ ಅರ್ಥ ಮಾಡಿದ್ದೀವಿ. ಯಾವುದು ಪ್ರಾಬ್ಲಮ್ ಇಲ್ಲ, ಸರಿಯಾಗಿಯೂ ಹೋಗ್ತಾ ಇದೆ. ಒಂದು ಸಲ ಡಿಸ್ಟರ್ಬೆನ್ಸ್ ಆಗಿತ್ತು ಒಂದು ಪೀರಿಯಡಲ್ಲಿ 1976 ಟೈಮಲ್ಲೆಲ್ಲ ಆಗಿತ್ತು. ಬಟ್ ಆದ್ರೂ ವಿ ಹ್ಯಾವ್ ಟು ಥ್ಯಾಂಕ್ಸ್ ಟು ಅವರ್ ಇಂಡಿಪೆಂಡೆಂಟ್ ಜುಡಿಷರಿ ಸಿಸ್ಟಮ್ ಸುಪ್ರೀಂ ಕೋರ್ಟ್. ಬಿಕಾಸ್ ಅಗೇನ್ ಒಂದು ವರ್ಡ್ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಈಸ್ ದ ಗ್ಯಾರಂಟರ್ ಆಫ್ ಫಂಡಮೆಂಟಲ್ಸ್ ರೈಟ್ಸ್ ಆ್ಯಂಡ್ ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಸುಪ್ರೀಮ್ ಆಗಿರೋವರೆಗೂ, ಸುಪ್ರೀಂ ಕೋರ್ಟ್ ಇಂಡಿಪೆಂಡೆಂಟ್ ಆಗಿರೋವರೆಗೂ ಯಾರು ಕಾನ್ಸ್ಟಿಟ್ಯೂಷನ್ನ ತೆಗೆದು ಹಾಗೂ ಇಲ್ಲ. ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವೊಂದನ್ನು ಸಿಕ್ಕಿದ್ದನ್ನ ಆ್ಯಡ್ ಮಾಡೋ ಹಾಗೂ ಇಲ್ಲ, ಆ್ಯಡ್ ಮಾಡಿರೋದನ್ನು ತೆಗೆದು ಹಾಗೂ ಇಲ್ಲ. ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ತುಂಬ ಇದೆ ಸುಪ್ರೀಂ ಕೋರ್ಟ್ದು. ಅಲ್ಲನ್ನು ಹೋಗಿ ನೋಡಿದ್ರೆ ಎಷ್ಟು ಸಲ ನಮ್ಮ ಸಂವಿಧಾನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ಸುಪ್ರೀಂ ಕೋರ್ಟ್ಸ್ ಬಂದು ನಿಂತ್ಕೊಂಡಿದೆ. ಇಲ್ಲಿ ಯಾರು ನಿಂತ್ಕೊಳ್ಳೋ ಹಾಗಿಲ್ಲ, ಬಂದು ನಿಂತ್ಕೊಂಡ್ರೆ ಯಾರು ಕನ್ಸಿಡರ್ ಮಾಡೋ ಹಾಗಿಲ್ಲ. ಏನೇ ಚೇಂಜಸ್ ಆದ್ರೂ, ಏನೇ ಚೇಂಜಸ್ ಮಾಡಬೇಕು ಅಂದ್ರೂ ದ್ಯಾಟ್ ವಿಲ್ ಹ್ಯಾವ್ ಟು ಗೋ ಟು ಸುಪ್ರೀಂ ಕೋರ್ಟ್ ಓನ್ಲಿ. ಸುಮಾರು ಸಲ ಜಜ್ಮೆಂಟ್ಸ್ ರಿವರ್ಸ್ ಆಗಿದೆ, ಸುಮಾರು ಸಲ ನಮ್ಮ ಭಾರತ ಸಂವಿಧಾನವನ್ನು ಕಾಪಾಡಲಾಗಿದೆ ಸುಪ್ರೀಂ ಕೋರ್ಟಿಂದ. ಸೊ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ವೀಡಿಯೋಲ್ಲಿ ಎಂದೇ ಆದರೂ ಪರವಾಗಿಲ್ಲ, ನೋಡಿ ಬೋರಿಂಗ್ ಆಗ್ತಾಯಿದೆ ಅಂತಂದರೆ ನೋ ಇಶ್ಯೂ. ಸೊ ಐ ಹ್ಯಾವ್ ಟು ವಿಲ್ ಮೇಕ್ ನೆಕ್ಸ್ಟ್ ಟೈಮ್ ಬೆಟರ್.